ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಜಗದ ಜಂಜಡದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವನು, ಎಲ್ಲ ದುಃಖಗಳ ವಿರಾಮ ಅವನು, ಜಗತ್ತಿನ ಎಲ್ಲ ರಸ್ತೆಗಳು ಹೋಗಿ ತಲುಪುವುದು ಅವನಲ್ಲಿ. ಅಂತಹ ಪ್ರಭು ಶ್ರೀರಾಮಚಂದ್ರನ ದಿವ್ಯಚರಣ ಸನ್ನಿಧಾನದಲ್ಲಿ ಈ ಚಾತುರ್ಮಾಸ್ಯದ ಇಂದಿನ ದಿನದ ನಿಮ್ಮೆಲ್ಲರೊಡಗೂಡಿದ ನಮನಗಳು. ಪ್ರಶ್ನೆ, ನಾನೇಕೆ ಹೀಗೆ? ಜೀವನದಲ್ಲಿ ಕೆಲವು ಸತಿ ನಾನೇಕೆ ಹೀಗೆ ಅಂತ ಅನ್ನಿಸ್ತದೆ, ಇನ್ನು ಕೆಲವು ಸತಿ ನಾನೇಕೆ ಹೀಗೆ ಇರೋದಿಲ್ಲ ಅಂತ ಹಾಗೆ ಅನ್ನಿಸ್ತದೆ. ನಾನು ಚೆನ್ನಾಗಿದ್ದಾಗ ಹೀಗೆ ಇದ್ಬಿಡಬಾರ್ದ ಅಂತ, ನಾನ್ಯಾಕೆ ಹೀಗೆ ಇರೋದಿಲ್ಲ ಅಂತ. ಚೆನ್ನಾಗಿಲ್ಲದಿದ್ದಾಗ ನಾನ್ಯಾಕೆ ಹೀಗಾಗ್ಬಿಟ್ಟೆ ಅಂತ. ಪ್ರಶ್ನೆಯು ದ್ವಂದ್ವವೇ ಅಂತ. ಯಾಕೆಂದರೆ ಜೀವನವೇ ಆಗಿದೆ, ಎರಡೂ ಸೇರಿದೆ. ನೋಡಿ, ಆಲೋಚನೆ ಮಾಡಿ. ಈಗ ನಮಗೆಲ್ಲ ಯೌವನ ಬಂದಿದೆ ಅಲ್ವಾ, ಬಂದಿರ್ತದೆ, ಅಥವಾ ನಾವು ಅಲ್ಲಿರ್ತೇವೆ ಅಥವಾ ಅದನ್ನು ದಾಟಿ ಬಂದಿರ್ತೇವೆ. ಹಾಗೆ ಇದ್ಬಿಡ್ಬಾರ್ದು. ಅದು ಮುಪ್ಪು ಬರದೇ ಇದ್ರೆ ಆಗ್ತಿರ್ಲಿಲ್ವಾ? ಕೂದಲು ಬಿಳಿಜಾಗದೇ ಇದ್ದಿದ್ರೆ ಅಷ್ಟು ದುಡ್ಡಾದ್ರೂ ಉಳಿತಿತ್ತ, ಬಣ್ಣ ಹಾಕುವಷ್ಟು ದುಡ್ಡಾದ್ರೂ ಉಳಿತಿತ್ತ. ಬೆನ್ನು ಬಾಗದೇ ಇದ್ರೆ, ಹಲ್ಲು ಉದುರದೇ ಇದ್ರೆ, ಕಿವಿ ಕೊನೆವರೆಗೂ ಚೆನ್ನಾಗಿದ್ರೆ, ಕಣ್ಣು ಕೊನೆವರೆಗೂ ಚೆನ್ನಾಗಿದ್ರೆ ನಾವ್ಯಾರು ಬಯಸೋದೆಲ್ಲ ಹೇಳಿ ಅದನ್ನು. ಆದರೆ ಸ್ಥಿತಿ ಹೇಗೆ ಅಂದರೆ, ಈ ಚೆನ್ನಿನ ಕಾಲ ಬಂದು ಚೆನ್ನಲ್ಲದ ಕಾಲ ಇನ್ನೊಂದು, ಅದು ಇದ್ದೇ ಇದೆ. ಮುಪ್ಪು ಬರಲೇಬೇಕು. ಯೌವನ ಸತ್ಯವಾದರೆ ಮುಪ್ಪು ಕೂಡ ಸತ್ಯ. ನೀವು ಎಲ್ಲೇ ಹೋಗಿ ಇಂಥ ಪ್ರಶ್ನೆಗಳಿದ್ದಾವೆ. ಹಸಿವು ಆಗದೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಹಸಿವೆ ಆಗದೆ ಇದ್ಬಿಟ್ಟಿದ್ರೆ ಹಸಿವಿನ ಬಾಧೆ ಇರ್ತಿರ್ಲಿಲ್ಲ ಅಂತ ಹಾಗೂ ಯೋಚನೆ ಮಾಡ್ಬೋದು. ಆದರೆ ಹಸಿವೆ ಆಗ್ತಾ ಇದ್ಬಿಟ್ರೆ ತಿಂತಾನೆ ಇರ್ಬೋದಾಗಿತ್ತು ಯಾವಾಗಲೂ ಅಂತ ಹಾಗೂ ಯೋಚನೆ ಮಾಡ್ಬೋದು. ಬೇಕಿದ್ರೆ ರುಚಿಯಾಗಿ ಹಸಿವಾಗದೆ ರುಚಿ ಆಗೋದಿಲ್ಲ ವಸ್ತುಗಳು. ಹಾಗಾಗಿ ಯಾವಾಗಲೂ ಆಗ್ತಾ ಇದ್ರೆ ಯಾವಾಗಲೂ ತಿಂತಾ ಇರ್ಬೋದಾಗಿತ್ತು ಅಂತ. ಅದು ಎರಡೂ ಇಲ್ಲ. ಒಂದು ಸಾರಿ ಎದ್ದಿದ್ರೆ ಇನ್ನೊಂದು ಸಾರಿ ಇದು, ಅದಕ್ಕೊಂದು ಚಾನ್ಸು ಇದಕ್ಕೊಂದು ಚಾನ್ಸು ಅಂತ. ಕೆಲವರಿಗೆ ಯಾವಾಗಲೂ ನಿದ್ದೆನೇ ಇದ್ಬಿಟ್ಟಿದ್ರೆ ಅಂತ. ಯಾಕಾದರೂ ಸೂರ್ಯೋದಯವಾಯಿತು.
ಅಂತ ಒಂದು ಕಾಲದಲ್ಲಿ ಕೇಳ್ತಾ ಇದ್ರು. ಈಗ ಯಾಕಾದರೂ ಮಧ್ಯಾಹ್ನ ಆಗ್ತದೋ ಅಂತ, ಯಾಕಾದರೂ ಸೋಮವಾರ ಬರ್ತದೋ ಅಂತ ಹೇಳ್ಬೇಕಲ್ಲ. ಸೋಮವಾರ ಬಂದರೆ ಹೇಳ್ಬೇಕಾಗ್ತದೆ ಅಂತ, ದೊಡ್ಡ ಸಮಸ್ಯೆ ಇರೋದಲ್ಲಿ ಅಂತ. ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ, ಬೇಗ ಅಂದರೆ ಬೇಗ ಅಲ್ಲ, ಸಕಾಲಕ್ಕೆ ಹೇಳ್ಬೇಕು ಅಂತ. ಇನ್ನು ಕೆಲವ್ರಿಗೆ ನಿದ್ದೆನೇ ಇಲ್ಲದೇ ಇದ್ದಿದ್ರೆ ಇಡೀ ದಿನ ಕೆಲಸ ಮಾಡ್ಬೋದಾಗಿತ್ತು ಅಂತ, ಹಾಗೂ ಒಂದು ವರ್ಗ ಉಂಟು. ಅದು ಇನ್ನೊಂದು ಅತಿರೇಕ. ಅದು ನಿದ್ದೆನೇ ಇರಬಾರ್ದಾಗಿತ್ತು, ಇಲ್ಲದೆ ಇದ್ದಿದ್ರೆ ಅರ್ಧ ಆಯುಸ್ಸು ಜಾಸ್ತಿ ಇರ್ತಿತ್ತು ನಮಗೆ ಅಂತ ಯೋಚನೆ ಮಾಡಿ ನೀವು ಅಂತ. ಈಗ ಆಯುಸ್ ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಅಷ್ಟಕ್ಕಷ್ಟೇ. ನಿನಗೆ 80 ವರ್ಷ, 1 ತಿಂಗಳು 15 ದಿನ ಅಂದ್ರೆ ಅಷ್ಟೇ ಅಂತಾರೆ, ಅಷ್ಟೇ ಇಡು. ಆದ್ರೆ ನಿದ್ದೆನೇ ಬರೋದು ಬೇಡ ನಂಗೆ ಇಡೀ ಜೀವನದಲ್ಲಿ. ಆ ಪಾಲು ಕೆಲಸ ಮಾಡ್ಬೋದು, ಆ ಪಾಲು ಜೀವನ ಮಾಡ್ಬೋದು ಅಂತ. ಯಾರು ಆ ವರ ಕೇಳಿದಾಗಿಲ್ಲ ಇಲ್ಲಿವರೆಗೂ. ನಿದ್ದೆ ಬರದೇ ಇರಲಿಲ್ಲ ನನಗೆ ಅಂತ ಯಾರು ಕೇಳಿದಾಗಿಲ್ಲ. ದ್ವಂದ್ವ ಅಂತ. ನಾನು ಯಾಕೆ ಹುಟ್ಟಿದೆ ಅಂತ ಯೋಚನೆ ಮಾಡೋದಿಲ್ಲ, ಅದು ನಾನು ಸಾಯದೇ ಇರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರೆ ಅಂತ. ದ್ವಂದ್ವ ಅಂತ. ಹುಟ್ಟಿನ ಪಕ್ಕದಲ್ಲಿ ಸಾವು ಅಂತ. ಈ ಕಣ್ಣಿದೆಯಲ್ಲ, ಕಣ್ಣಿಗೆ ರೆಪ್ಪೆ ಕೂಡ ಇದೆ. ಈ ರೆಪ್ಪೆನ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತಲ್ವ, ಯಾವಾಗಲೂ ನೋಡ್ತಾ ಇರ್ಬೋದಾಗಿತ್ತು ಅಂತ, ಎಷ್ಟು ಹೊತ್ತಿಗೂ ನೋಡ್ತಾನೆ ಇರ್ಬೋದಾಗಿತ್ತು ಅಂತ. ಅದ್ರ ನಿದ್ದೆ ಬರೋದಿಲ್ಲ ಅಂತ ನೋಡ್ತಾನೆ ಇದ್ರೆ. ಅದು ನಾವು ನೋಡಿದ್ದೇವೆ ಅಂಥವ್ರನ್ನ, ಅಂದರೆ ಕಣ್ಣು ಬಿಟ್ಟೆ ನಿದ್ದೆ ಮಾಡೋರು ನೋಡಿದ್ದೆ ನಾವು. ಯಾವಾಗಲೂ ಹೇಳ್ತಾ ಇರ್ತೇವೆ, ಅನೇಕ ಪ್ರವಚನಗಳ ಉದಾಹರಣೆ ಕೊಟ್ಟಿದ್ದೇನೆ ಅದನ್ನು. ನಮ್ಮ ಪೂರ್ವಾಶ್ರಮದ ಸಹಪಾಠಿ ಒಬ್ಬ ಇದ್ದ, ವೇದಾಧ್ಯಯನ ಸಹಪಾಠಿ. ಅವನಿಗೆ ಆ ಒಂದು ಕಲೆ ಕರಗತವಾಗಿತ್ತು. ಕಣ್ಣು ಬಿಟ್ಟೆ ನಿದ್ದೆ ಮಾಡೋನು ಅವನು. ತರಗತಿಯಲ್ಲಿ ಒಟ್ಟಿಗೆ ಕೂತ್ಕೊಂಡು ವೇದಾಧ್ಯಯನ ಮಾಡ್ತಾ ಇರಬೇಕಾದ್ರೆ ಕಣ್ಣು ಬಿಟ್ಟೆ ನಿದ್ದೆ ಮಾಡೋನು. ಕಣ್ಣು ಮುಚ್ತಾನೆ ಇರಲಿಲ್ಲ. ಭಾಳ ಹುಷಾರಿ ಅವನು. ನಮ್ಮದೆಲ್ಲ ಏನಿದ್ರು ನೇರ ನೇರ, ತುಂಟತನ ಮಾಡಿದರೆ ನೇರ ನೇರ ತುಂಟತನ ಮಾಡೋದೆ, ಅದು ಕದ್ದು ಮುಚ್ಚಿ ಅನ್ನೋ ಪ್ರಶ್ನೆ ಇರಲಿಲ್ಲ. ಹಾಗಾಗಿ ಜಾಸ್ತಿ ಕಣ್ಣು ನಮ್ಮ ಮೇಲೆ ಇರ್ತಿತ್ತು. ವೇದಾಧ್ಯಾಪಕರಿದ್ದು, ವೇದಾಚಾರ್ಯರಿದ್ದು, ಆಗಿನ ಗುರುಗಳಿದ್ದು. ಇವನು ಮಾತ್ರ ಮಹಾಜಾಣನಾಗಿ ಪುಸ್ತಕ ನೋಡ್ತಾನೆ ಇದ್ದಾನೆ ಎಷ್ಟು ಹೊತ್ತಾದ್ರು ಅಂತ. ಒಂದೇ ರೀತಿ ಎಂಥ ಏಕಾಗ್ರತೆ, ಎಂಥ ತಪಸ್ಸು, ಎಂಥ ಸಮಾಧಿ. ಆದರೆ ಬಹಳ ಕಾಲ ಯಾವ ಮೋಸವೂ ನಡೆಯೋದಿಲ್ಲ ಅಂತ. ಒಂದಿನ ಮೋಸ ಬೇಲಿ ಬಂತು. ಹೇಗೆ ಅಂದರೆ, ಅವನು ಮಗಚಿ ಬಿದ್ದಾಗ ಆ ನಿದ್ದೆ ಸ್ವಲ್ಪ ಜಾಸ್ತಿಯಾಗಿ ಮಗಚಿ ಅಲ್ಲೇ ಗುರುಗಳೇ ಇದ್ದಿದ್ದಲ್ಲೇ. ಆಗ ಗುರುಗಳಿಗೆ ಸತ್ಯ ದರ್ಶನ ಆಯಿತು. ಓಹೋ, ಹೀಗೂ ಒಂದು ವಿಷಯ ಉಂಟು ಪ್ರಪಂಚದಲ್ಲಿ, ಕಣ್ಣು ಬಿಟ್ಟೇ ನಿದ್ದೆ ಮಾಡೋರು ಉಂಟು ಅಂತ. ನಮ್ಮಲ್ಲೇ ಉಂಟಪ್ಪ ಅಂಥವ್ರು. ನಿಂತೇ ನಿದ್ದೆ ಮಾಡೋರು, ಕುಡ್ತೇ ನಿದ್ದೆ ಮಾಡೋರು, ನಿಂತೇ ನಿದ್ದೆ ಮಾಡೋರು, ಹೇಗೋ ನಿದ್ದೆ ಮಾಡೋರು. ಯಾಕೆ ನೆನಪಿಸ್ಕೊಂಡು ಅಂದರೆ, ನಿದ್ದೆ ಮತ್ತು ಶ್ರಮ ಎರಡೂ ಇದೆ ಜೀವನದಲ್ಲಿ. ನಿದ್ದೆ ಮತ್ತು ಎಚ್ಚರ ಎರಡೂ ಇದೆ. ಕೆಲವರು ಶ್ರಮ ಬೇಡ ಅನ್ನೋರು, ಕೆಲವರು ನಿದ್ದೆ ಬೇಡ ಅನ್ನೋರು. ಕೆಲವರಿಗೆ ಹಗಲು ಬೇಡ, ಕೆಲವರಿಗೆ ರಾತ್ರಿ ಬೇಡ. ನೋಡಿ, ಈಗಿನ ಕಾಲದಲ್ಲಿ ರಾತ್ರಿಯೇ ಇಲ್ಲ ಆಗಿಬಿಟ್ಟಿದೆ. ಈ ಬೆಂಗಳೂರಿನಲ್ಲಿ ರಾತ್ರಿಗೂ ಹಗಲಿಗೂ ವ್ಯತ್ಯಾಸವೇ ಇಲ್ಲ. ಕತ್ತಲಾಗೋದು ಅಂತಲೇ ಇಲ್ಲ. ಕತ್ತೋಕ್ಕಿಂತ ಮುಂಚೆನೇ ಬೀದಿ ದೀಪಗಳನ್ನು ಹಾಕಿದರೆ, ಬೀದಿ ದೀಪ ಒಳಗೆ ಹೊರಗೆ ಎಲ್ಲ ದೀಪಗಳನ್ನು ಹಾಕಿದರೆ ಹಗಲಿಗೂ ರಾತ್ರಿಗೂ ವ್ಯತ್ಯಾಸವೇ ಇಲ್ಲ, ಎರಡು ಒಂದೇ. ಅದೇ ಹಳೆ ಕಾಲದಲ್ಲಿ ಆಗಿದ್ದರೆ ಸಾಯಂಕಾಲ ಆಗ್ತಾ ಆಗ್ತಾ ಗೊತ್ತಾಗ್ತಿತ್ತು ಅಂತ, ಸಂಜೆ ಆಗೋದು ಅಂತ. ಆ ವಾತಾವರಣ, ಹಕ್ಕಿಗಳು ಗೂಡು ಸೇರ್ಕೊಳ್ಳೋದು, ಗೋವು ಮರಳಿ ಮನೆಗೆ ಬರೋದು, ಆ ಕೆಲವು ಜಾತಿಯ ಪಕ್ಷಿಗಳ, ಕ್ರಿಮಿಕೀಟಗಳ ಶಬ್ದ, ಸಂಜೆ ಆಗ್ತಿರೋ ಹಾಗೆ, ಸಂಜೆ ಅಂತ ಗೊತ್ತಾಗುವ ಹಾಗೆ ಕತ್ತಲಾಗ್ತಿರೋ ಹಾಗೆ ಊಟ ಮಾಡಿ ನಿದ್ದೆ. ಹಳೆ ಕಾಲದ ಕ್ರಮ ಹಾಗೆ ಅಂತ. ಸಂಜೆ ಆಗ್ತಿರೋ ಹಾಗೆ ಊಟ ಮಾಡಿ ನಿದ್ದೆ, ಬೆಳಗ್ಗೆ ಬೇಗ ಹೇಳೋದು ಅಂತ. ಆದರೆ ಬೆಂಗಳೂರಲ್ಲಿ ಯಾವಾಗ ಸಂಜೆ ಅಂತಿಲ್ಲ, ಯಾವಾಗ ಬೆಳಗ್ಗೆ ಅಂತಿಲ್ಲ, ಆ ಹಗಲು ರಾತ್ರಿಗಳು ಇಲ್ಲವೇ ಇಲ್ಲ ಅಂತ. ಒಂದರ್ಥದಲ್ಲಿ ದ್ವಂದ್ವಾತೀತ ಬೆಂಗಳೂರು ಅಂದರೆ ಅಂತ. ಅತಿರೇಕ ಅಂತ ಅರ್ಥ ದ್ವಂದ್ವಾತೀತ ಅಂದರೆ. ಯಾವುದೋ ಒಂದು ಎಕ್ಸ್ಟ್ರೀಮ್, ಒಂದು ಜಾಸ್ತಿ ಇನ್ನೊಂದು ಇಲ್ಲ ಅಂತ. ಅದರ ಜೀವನ ಹಾಗಿಲ್ಲ. ಕೆಲವು ದಿನ ಚೆನ್ನಾಗಿರ್ತೇವೆ ನಾವು, ಎಷ್ಟು ಉತ್ಸಾಹದಲ್ಲಿರ್ತೇವೆ. ಇವತ್ತಿಡೀ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ಅಂತ, ಗುರುಸೇವೆ ದುಡಿಯೋದು ಅಂತ, ಅಂಥ ಹುರುಪು ಹುಮ್ಮಸ್ಸು ಅಂತ. ಆದರೆ ಎಲ್ಲೋ ಒಂದು ಮಾತು ಬಂದಾಗ, ಎಲ್ಲೋ ಪಕ್ಕದವನು ಏನೋ ಒಂದು ಹೇಳಿದಾಗ, ನಮ್ಮ ಜೊತೆಗಿರೋ ಮತ್ತೊಬ್ಬ ಕಾರ್ಯಕರ್ತನೆ, ಅವನಿಗೂ ನಮಗೂ ಒಂದೊಂದು ಸಣ್ಣ ಅಂತರ ಬಂದಾಗ ಮರುದಿನ ಯಾವುದೂ ಬೇಡ ನನಗೆ, ಯಾಕೆ ಹೀಗೆ ಅಂತ. ಹಾಗೆ ಎಲ್ಲ ದಿನ ಇದು ಬಿಡ್ಬೋದಾಗಿತ್ತಲ್ಲ ಅವತ್ತಿನ ಹಾಗೆ ಅಂತ. ಹಾಗಿಲ್ಲ. ಕೊನೆ ಪಕ್ಷ ಎಷ್ಟು ಒಳ್ಳೆ ಕಾರ್ಯಕರ್ತನಾದರೂ ಒಂದಿಷ್ಟು ತಾರತಮ್ಯ ಇದೆ ಅಂತ. ಕೆಲಸ ಮಾಡ್ತೇವೆ, ಇವತ್ತು ಕೆಲಸ ಮಾಡ್ತಾನೆ, ಆದರೆ ಅವತ್ತಿನಷ್ಟು ಅಲ್ಲ ಅಂತ. ಆ ದಿನ ನೋಡಿ ಹೇಗಿತ್ತು ಅಂತ.
ವಿಶ್ವಗೋ ಸಮ್ಮೇಳನ ನಡೀತಾ ಇದ್ದಾಗ ಅಂತ ಯಾವುದೋ ಆವೇಶ, ಯಾವುದೋ ಉತ್ಸಾಹ, ಎಷ್ಟು ಹೊತ್ತಿಗೆ ಊಟ ಆಯಿತೋ, ಊಟ ಆಗಲಿಲ್ಲವೋ, ನಾನೇ ಊಟ ಮಾಡಿದ್ದೋ, ಪಕ್ಕದವ್ರು ಊಟ ಮಾಡಿದ್ದೋ ಅಂತಲೇ ಗೊತ್ತಿಲ್ಲ, ಕೆಲಸ ನಡೀತಾನೇ ಇದೆ ಅಂತ, ಚಕ್ರ ತಿರುಗ್ತಾ ಇದೆ, ಕೆಲಸ ನಡೀತಾ ಇದೆ ಅಂತ. ಅಂಥ ದಿನಗಳು ಇರ್ತವೆ ಅಂತ. ಇಡೀ ದಿನ ಮಲಗಿದ್ದೆ ಅಂತ, ಹುಷಾರಿದ್ದಾಗ ಆಸ್ಪತ್ರೆಯಲ್ಲಿ ಇಡೀ ದಿನ ಮಲಗಿದ್ದೆ, ಹೇಳೋ ಹಾಗೆ ಇಲ್ಲ. ಬೆಡ್ ರೆಸ್ಟ್ ಅಂತ ಹೇಳಿಬಿಟ್ರೆ ಅದು ಅರೆಸ್ಟ್, ಅದು ಬೆಡ್ ರೆಸ್ಟ್ ಅಂದರೆ ಅದಕ್ಕೂ ಹೆಚ್ಚಿಗೆ ವ್ಯತ್ಯಾಸನೇ ಇಲ್ಲ, ಭಯಂಕರವಾದ ಅರೆಸ್ಟ್ ಅದು. ಹಾಗಾಗಿ ಎಲ್ಲ ಹಾಸಿಗೆಲೇ ಇರಬೇಕು, ಹೇಳ್ಬಾರ್ದು ಅಂತ. ಇಂಥ ದಿನಗಳು ಇರ್ತವೆ. ಯಾಕೆ ಹೀಗೆ? ನಾವು ಕೆಲವು ಉದಾಹರಣೆಗಳು ಮಾತ್ರ ನಿಮಗೆ ಕೊಡ್ತಾ ಇರೋದು ಅಂತ. ಇಂಥದ್ದು ತುಂಬ ಇದೆ ಅಂತ. ಕೆಲವು ಸಾರಿ ಎಷ್ಟು ಕೋಮಲವಾಗಿರ್ತೇವೆ ನಾವು, ಕೆಲವು ಸಾರಿ ಎಷ್ಟು ಕಠೋರವಾಗಿರ್ತೇವೆ, ವಜ್ರಕ್ಕಿಂತ ಕಠೋರ ಕೆಲವು ಸರ್ತಿ, ಕೆಲವು ಸರ್ತಿ ಸುಮಕ್ಕಿಂತ ಕೋಮಲ. ಯಾಕೆ ನಾವು ಹಾಗೆ? ಕೆಲವು ಸಾರಿ ಒಳ್ಳೆಯವರಲ್ಲಿ ಒಳ್ಳೆಯವರು, ಸಾಕ್ಷಾತ್ ಶ್ರೀರಾಮಚಂದ್ರನೇ ನಾನು ಅಂತ. ಕೆಲವು ಸಾರಿ ನನ್ನಂಥ ದೈತ್ಯ ಇನ್ನೊಬ್ಬ ಇಲ್ಲ ಅಂತ. ಯಾಕೆ ಹಾಗೆ ನಾವು? ಕೆಲವ್ರ ಹತ್ರ ಒಳ್ಳೆಯವರು ನಾವು, ಇನ್ನು ಕೆಲವ್ರ ಹತ್ರ ಕೆಟ್ಟವರು, ಅದು ಇದೆ. ಅವನನ್ನು ಕಂಡ್ರೆ ಆಗೋದೇ ಇಲ್ಲ, ಇವನನ್ನು ಕಂಡ್ರೆ ತುಂಬ ಇಷ್ಟ. ಮನುಷ್ಯರು ಮಾತ್ರ ಅಲ್ಲ, ಕೆಲವು ಬಣ್ಣ ಕೂಡ ಆಗೋದಿಲ್ಲ, ಹಾಗಿರುತ್ತೆ ಅಂತ. ಕೆಂಪು ಬಣ್ಣ ಆಗೋದೇ ಇಲ್ಲ, ಅದೇನು ತಪ್ಪು ಮಾಡಿದ್ದು ದೇವ್ರಿಗೆ ಗೊತ್ತು ಅಂತ. ಅದನ್ನು ಕಂಡ್ರೆ ಆಗೋದಿಲ್ಲ ಕೆಂಪು ಬಣ್ಣವನ್ನು. ಹಸಿರು ತುಂಬ ಇಷ್ಟ. ಯಾಕೆ ಹಾಗೆ? ಯಾವುದೋ ರಾಗ ಕೇಳಿದಾಗ ತುಂಬ ಖುಷಿ ಆಗ್ತದೆ, ಇನ್ಯಾವುದೋ ರಾಗ ಕೇಳಿದಾಗ ಖುಷಿ ಆಗೋದೇ ಇಲ್ಲ, ಸಂತೋಷ ಆಗೋದೇ ಇಲ್ಲ. ಅದ್ಯಾಕೆ ಹಾಗೆ? ನಾವು ನಮ್ಮ ಸಂಗೀತದ ಬಳಗದಲ್ಲಿ ನಮ್ಮ ಜೊತೆಗೆ ಈ ಚರ್ಚೆ ನಡೀತಾ ಇರ್ತದೆ ಯಾವಾಗಲೂ, ಸದಾಕಾಲವು. ನಿಮ್ಮಲ್ಲಿ ಸಂಗೀತ ಗೊತ್ತಿರೋರಿಗೆ ಗೊತ್ತಿರ್ತದೆ. ಈ ಹಿಂದೂಸ್ತಾನಿಯಲ್ಲಿ, ಕರ್ನಾಟಕಿಯಲ್ಲಿ ಬೇರೆ 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 ರೀತಿಯಲ್ಲಿದೆ. ಅದೇನೆ ಈ ಕೋಮಲ ಸ್ವರಗಳು ಅಂತ ಇರ್ತವೆ. ಆ ಕೋಮಲ ಸ್ವರಗಳು ಇರುವ ರಾಗ ಅಂತಂದರೆ ನಾವು ತುಂಬ ಇಷ್ಟಪಡ್ತೇವೆ, ನಾವು ತುಂಬ ಖುಷಿ ಆಗ್ತದೆ ನಮಗದು. ಇಲ್ಲದೇ ಇರೋ ರಾಗ ಅಂದರೆ ಸರಿ ಬಿಡು, ಸಂಗೀತ ಅಲ್ಲದು ಒಂದು ಭಾಗವೇ, ಅದನ್ನು ಕೇಳಬೇಕಾದ ಕರ್ತವ್ಯ, ಕೇಳಬೇಕು, ಹಾಗೆ ಹೋಗ್ತದೆ. ಯಾಕೆ ಹಾಗೆ ಅಂತ? ಅದು ನಮ್ಗೆ ಹಾಗಾದರೆ ಇನ್ನೊಬ್ಬನಿಗೆ ಯಮನೇ ಇಷ್ಟ, ಅವನಿಗೆ ಕಲ್ಯಾಣಿಯೇ ಇಷ್ಟ, ಹಾಗಾಗ್ಬೋದು. ಯಾಕೆ ಹಾಗೆ? ಯಾಕೆ ಎಲ್ಲವೂ ಎರಡೆರಡು ಅಂತಷ್ಟೇ. ಅದನ್ನು ಹೇಳಿದ್ದು ನಾವು ಅಂತ. ನಾನು ಯಾಕೆ ಹೀಗೆ ಅಂದರೆ, ನಾನು ಯಾಕೆ ಹೀಗೆ ಇರೋದಿಲ್ಲ ಅಂತ, ಇವತ್ತಿದ್ದಾಗ ನಾಳೆ ನಾನು ಯಾಕೆ ಇರೋದಿಲ್ಲ ಅಂತ. ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಒಮ್ಮೆ ಅಂದ್ಕೊಂಡಂತೆ ರಾವಣ. ಅಕಂಪನ ಅಂತ ಒಬ್ಬ ರಾಕ್ಷಸ, ಪಂಚವಟಿಯ 14,000 ರಾಕ್ಷಸರ ಪೈಕಿ ಅವನು ಒಬ್ಬನು. ಅವರೆಲ್ಲ ಹತರಾಗಿ ಹೋದ್ಮೇಲೆ ಅಕಂಪನ ಬಂದು ಇಡೀ ವೃತ್ತಾಂತ ಒಂದು ರಾವಣನಿಗೆ ಹೇಳ್ತಾನೆ. ಆಗ ರಾವಣನಿಗೆ ಬಂದ ದುರಾಲೋಚನೆ ಇದು. ಅವನಿಗೇನೋ ಅನಿಸ್ಬಿಡ್ತು ರಾಮನನ್ನು ಎದುರಿಸೋಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾನೆ ಅವನು. ಆದರೆ ಮಾರೀಚ ಅವನಿಗೆ ಹೇಳಿದಾಗ, ಇಲ್ಲ, ಇದು ಕೂಡದು, ನಿನ್ನಿಂದ ಸಾಧ್ಯ ಆಗದ ಮಾತಿದು, ನೀನು ಅಪಹರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿಯೇ ಬಿಟ್ಟರೆ ಆಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೋಗ್ತೀಯ, ಜೊತೆಗೆ ಲಂಕೆಯನ್ನು ತೊಗೊಂಡು ಹೋಗ್ತೀಯ, ಬೇಡ ಅಂತ ಬಿಟ್ಬಿಟ್ಟು ಮರಳಿ ಲಂಕೆಗೆ ಹೋದ. ಸೀತಾಪಹರಣಕ್ಕಾಗಿಯೇ ಲಂಕೆಯಿಂದ ಮಾರೀಚಾಶ್ರಮಕ್ಕೆ ಬಂದವನು. ಮಾರೀಚ ಬುದ್ಧಿ ಹೇಳಿದಾಗ, ಬೇಡಪ್ಪ ಇದು ಒಳ್ಳೇದಲ್ಲ, ಸರಿ ಅನ್ನಿಸ್ತು ಅವನಿಗದು, ಒಪ್ಪಿಗೆ ಆಯಿತು. ನೀ ಹೇಳೋದು ಸರಿ ಇದೆ, ನಮಗೆ ಬೇಡದಿರೋ ಕೆಲಸ ಇದು. ಮರಳಿ ಲಂಕೆಗೆ ಹೋದವನು ಅವನು. ಇನ್ನೊಂದು ಸಾರಿ ಶೂರ್ಪಣಕ್ಕೆ ಬಂದು ಅವನನ್ನು ಪ್ರಚೋದನೆ ಮಾಡಿದಾಗ ಮಾಡಲೇಬೇಕು ಅಂತ ಅನಿಸ್ಬಿಡ್ತು ಅವನು. ಆ ಮೊದಲನೇ ರಾವಣನೇ ಆಗಿದ್ದರೆ ಮುಂದಿನ ಯಾವ ಘಟನೆಗಳು ಆಗ್ತಿರ್ಲಿಲ್ಲ ಅಂತ. ಎರಡು ರಾವಣ ಯಾಕೆ ಅಂತ? ಸೀತಾಪಹರಣ ಬೇಡ ಅನ್ನೋ ರಾವಣ ಒಬ್ಬ, ಮಾಡಬೇಕು ಅನ್ನೋ ರಾವಣ ಇನ್ನೊಬ್ಬ ಅಂತ. ನಮ್ಮೊಳಗೆ ಎಂಥದ್ದು ಬಂದು ನೋಡಿ. ಕೆಲವು ಸಾರಿ ನಾವು ನೆನಪಿಸ್ಕೊಳ್ತಾ ಇರ್ತೇವೆ, ಈ ಜಗತ್ತೆಲ್ಲ ಒಂದು, ನಿಜವಾಗಿ ಸೃಷ್ಟಿಯೆಲ್ಲ ಒಂದು. ಆದರೆ ಈ ಒಂದಾದ ಸೃಷ್ಟಿ ಮತ್ತೆ ಒಡೆದು ಹೋಯ್ತು. ಜೀವ ಜಡ ಅಂತ ಒಡೆದೋಯ್ತು. ಈ ಕಲ್ಲು ಮಣ್ಣು ಬೆಟ್ಟ ನದಿ ಜಡ, ಅದೆಲ್ಲ ಅದೇ ಮನುಷ್ಯ ಪ್ರಾಣಿ ಪಕ್ಷಿ ಗಿಡ ಮರ ಜೀವ. ಇದು ಜೀವ ಜಡ ಅಂತ ಎರಡಾಯಿತು. ಅಲ್ಲಿ ಜೀವಗಳಲ್ಲಿ ಮತ್ತೆರಡಾಯಿತು, ಸ್ಥಾವರ ಜಂಗಮ. ಈಗ ಮರ ಗಿಡ ಅವು ಇದ್ದಲ್ಲೇ ಇರಬೇಕು, ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಜೀವನ ಇಡೀ ಎಲ್ಲಿ ಹುಟ್ಟಿದ್ವು ಅಲ್ಲೇ ಬದುಕ್ತವೆ. ನಾವು ಓಡಾಡೋಕ್ಕೆ ಸಾಧ್ಯ ಇದೆ ನಮಗೆ.
ಚರ ಅಚರ ಅಂತ, ಅಲ್ಲಿ ಸಂಚಾರ ಸಾಧ್ಯ ಇಲ್ಲ ಅಂತ. ಮತ್ತೆರಡಾಯ್ತು ಅಲ್ಲಿ. ಈ ಚಲಿಸಬಲ್ಲ ಜೀವಿಗಳಲ್ಲಿ ಕೂಡ ಎಷ್ಟು ರೀತಿ ಎರಡಾಗಿ ಹೋಯ್ತು ನೋಡಿ. ಈಗ ಉದಾಹರಣೆಗೆ ಉಳಿದಿದ್ದೆಲ್ಲ ಪಕ್ಕಕ್ಕೆ ಇರಲಿ, ಮನುಷ್ಯ ಪ್ರಾಣಿಗಳು ಅಂತ ಮತ್ತೆರಡಾಯ್ತಲ್ಲಿ. ಮನುಷ್ಯರೆಲ್ಲ ಒಂದೇ ಅಂತಂದರೆ ಅದು ಕೂಡ ಒಂದೇ ಆಗುಳಿಲಿಲ್ಲ ಅಂತ. ಬೇರೆ ಬೇರೆ ಖಂಡಗಳು, ಬೇರೆ ಬೇರೆ ರಾಷ್ಟ್ರಗಳು, ಬೇರೆ ಬೇರೆ ರಾಜ್ಯಗಳು, ಹಾಗೆ ಬೇರೆ ಬೇರೆ, ಅಥವಾ ಕರಿಯರು ಬಿಳಿಯರು ಕಂದು, ಹಾಗೆ ಪುನಃ ಬೇರೆ ಬೇರೆ ಭಾಷೆಗಳು, ಕನ್ನಡ ತೆಲುಗು ತಮಿಳು ಹಿಂದಿ ಆಂಗ್ಲ, ಮತ್ತೆ ನಾವು ಹೊಡೆದೋದು ಅಲ್ಲಿ. ಹೋಗ್ಲಿ, ನಮ್ಮೂರು ಒಂದು ಅಂದರೆ ನಮ್ಮೂರಲ್ಲಿ ಈ ಮನೆ ಬೇರೆ ಆ ಮನೆ ಬೇರೆ ಆ ಮನೆ ಬೇರೆ ಅಂತಾಯ್ತು. ಮನೆಯಲ್ಲೇ ಒಂದು ಅಂತ ತಗೊಳ್ಳೋಣ ಅಂತಂದರೆ ಅಲ್ಲಿ ಪುನಃ ಬಂತು ಅಣ್ಣ ತಮ್ಮಂದರು, ನೀನು ಬೇರೆ ನಾನು ಬೇರೆ, ಹೆಸೆ ಮಾಡ್ಕೊಳ್ಳೋಣ. ಅಪ್ಪ ಅಮ್ಮ ನೀವು ಬೇರೆ ಎದ್ದುಕೊಳ್ಳಿ, ನಾವು ಬೇರೆ ಎದ್ದುಕೊಳ್ತೇವೆ. ಈ ದ್ವೈತ ಎಲ್ಲಿವರೆಗೆ ಬಂತು ಅಂದರೆ ಅಪ್ಪ ಅಮ್ಮ ಬೇಡ, ಅಣ್ಣ ತಮ್ಮ ಬೇಡ ಮಾತ್ರ ಅಲ್ಲ, ಮಕ್ಕಳು ಬೇಡ. ಮೊದಲು ನಾವಿಬ್ಬರು ನಮಗಿಬ್ಬರು ಅಂತ. ಮೊದಲು ಇನ್ನೂ ಬೇರೆ ಬೇರೆ ರೀತಿ ಇತ್ತು. ಮೊದಲು ಅಷ್ಟಪುತ್ರ ಸೌಭಾಗ್ಯವತಿ ಭವನ ಆಶೀರ್ವಾದ ಇರ್ತಿತ್ತು ಒಂದು ಕಾಲದಲ್ಲಿ, 8 ಆದರೂ ಮಕ್ಕಳಾಗಬೇಕು ಅಂತ. ಈಗ ಅಂಥ 8ದ ಬಂಟರು ಯಾರೂ ಇಲ್ಲ. 8 ಮಕ್ಕಳ ತಂದೆಯೋ 8 ಮಕ್ಕಳ ತಾಯಿಯೋ ಬಹುಶಃ ಈ ನಮ್ಮ ವಾತಾವರಣದಲ್ಲಂತೂ ಯಾರೂ ಇಲ್ಲವೇ ಇಲ್ಲ ಅಂತ. ಅದೆಲ್ಲ ಹೋಗಿ 3, 2, ನಾವಿಬ್ಬರು ನಮಗಿಬ್ಬರು, ನಾವಿಬ್ಬರು ನಮಗೂ ಒಂದು ಅಂತ, ಕೊನೆಗೆ ಒಂದೂ ಇಲ್ಲ ಅಂತ. ನಾವಿಬ್ಬರು ನಮಗಿಬ್ಬರು ಅಂತ, ನಾವಿಬ್ಬರು ನಮಗೆ ಅಂತ ಅನ್ನೋ ಥರ ಅಂತ. ಅಲ್ಲೂ ಪುನಃ ಅಂತ, ಅಲ್ಲೂ ನಾವಿಬ್ಬರು ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ನೀನೇ ನಾನೇ ಅಂತ. ನಿನ್ನೆ ಅದನ್ನೇ ಚರ್ಚೆ ಮಾಡ್ತಾ ಇದ್ವು. ಇವತ್ತಿನ ಕಾಲದಲ್ಲಿ ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂದರೆ, ಗಂಡ ಹೆಂಡತಿ ಆಗಬೇಕು ಅಂದರೆ ಎಲ್ಲ ಒಂದೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ಲೈಕ್ಸ್ ಎಲ್ಲ ಒಂದೇ ಇರಬೇಕು, ಹ್ಯಾಬಿಟ್ಸ್ ಎಲ್ಲ ಒಂದೇ ಇರಬೇಕು, ಅಲ್ಲಿಂದ ಶುರು ಮಾಡಿ ಎಜುಕೇಷನ್ ಒಂದೇ ಇರಬೇಕು, ಪ್ರೊಫೆಷನ್ ಒಂದೇ ಇರಬೇಕು. ಆಯುರ್ವೇದದವನಿಗೆ ಆಯುರ್ವೇದದ ಹೆಂಡತಿಯೇ ಸಿಗಬೇಕು, ಇಂಜಿನಿಯರಿಗೆ ಇಂಜಿನಿಯರ್ ಹೆಂಡತಿ ಆಗಬೇಕು. ಅದರಲ್ಲಿಯೂ ಅಲೋಪತಿಯವನು ಆಯುರ್ವೇದದ ಮದುವೆ ಆಗೋಗಿಲ್ಲ, ಆಯುರ್ವೇದನ ಅಲೋಪತಿ ಅಷ್ಟರ ಮಟ್ಟಿಗೆ ಜಾತಿ ಭೇದ ಇದೆ ಅಲ್ಲಿ ಅಂತ. ಈ ಜಾತಿ ಭೇದದ ಬಗ್ಗೆ ಯಾರೂ ಮಾತಾಡೋರೇ ಇಲ್ಲ ಅಂತ. ಅದೇ ಆಗಬೇಕು ಅಂತ. ನಿಜಕ್ಕೂ ಹಾಗಿಲ್ಲ. ವಿಭಿನ್ನವಾಗಿದ್ದರೆ ಸೇರ್ಲಿಕ್ಕೆ ಸಾಧ್ಯ ಅಂತ, ಒಂದೇ ರೀತಿ ಇದ್ರೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಿಭಿನ್ನವಾಗಿರಬೇಕು ಅಂತ. ಈಗ ಗಂಡು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಗಂಡು ಹೆಣ್ಣು ಮದುವೆ ಆಗಬೇಕು ಅಂತ. ಆ ವಿಭಿನ್ನತೆಯೇ ಗೂಡಿಸೋದಕ್ಕೆ ಸಾಧನ ಮಾಧ್ಯಮ ಆಗಿರುವಂಥದ್ದು. ನೀವು ಎರಡು ಹಾಗೆ ಒಂದೇ ರೀತಿ ಇರೋದನ್ನು ಕೂಡ್ಸೋಕ್ಕೆ ಸಾಧ್ಯ ಇಲ್ಲ, ಕೂಡೋದೇ ಇಲ್ಲ ಅದು ಅಂತ, ಬೇರೆ ಬೇರೆನೇ ಇರ್ತದೆ ಅದು ಅಂತ. ಕೂಡಬೇಕಾದ್ರೆ ಕೂಡುವ ಆ ಒಂದು ಸನ್ನಿವೇಶ ಏನಿದೆ ಅದೊಂದು ರೀತಿ ಇದೊಂದು ರೀತಿ ಇರಬೇಕು ಅಂತ. ಹಾಗಿದ್ದಾಗ ಮಾತ್ರ ಸೇರುವೆ ಸಾಧ್ಯ ಅಂತ. ಅದನ್ನು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಅಂಥ ಚಿಕ್ಕ ಚಿಕ್ಕ ಕಾರಣಗಳಿಗೆ ಮದುವೆ ಆಗೋದಿಲ್ಲ. ಅದಾರ ತೊಂದರೆ ಇಲ್ಲ ಬಿಡಿ, ಯಾರಿಗೂ ನಷ್ಟ ಇಲ್ಲ. ಮದುವೆ ಆದ ಮೇಲೆ ಅಂಥ ಚಿಕ್ಕ ಚಿಕ್ಕ ಕಾರಣಗಳಿಗೋಸ್ಕರ ಬೇರೆ ಆಗ್ತಾರೆ. ಹೋಗಲಿ, ಇದೆಲ್ಲ ಆಯ್ತಲ್ಲ, ಕೊನೆ ನಾವು ಒಬ್ಬನೇ ಹುಡುನಲ್ಲ, ನಾನಾದರೂ ಒಬ್ಬನೇ ಹೌದಾ ಅಂದರೆ ಆಗ ನಾವೀಗ ಹೇಳಿದ್ದು ಬಂತು. ನಮ್ಮೊಳಗೂ ನಾನೊಬ್ಬನೇ ಅಲ್ಲ ಅಂತ. ಅಲ್ಲೂ ಸ್ಪ್ಲಿಟ್ ಪರ್ಸನಾಲಿಟಿ, ಅಲ್ಲೂ ನಿನ್ನೆ ನಾನು ಬೇರೆ, ಇವತ್ತಿನ ನಾನು ಬೇರೆ, ಇವನಿಗೆ ನಾನು ಬೇರೆ, ಅವನಿಗೆ ನಾನು ಬೇರೆ. ಎಷ್ಟು ವಿಚಿತ್ರ ನೋಡಿ, ದ್ವಂದ್ವಮಯ ಪೂರ್ತಿ. ಹಾಗಾಗಿ ನಾನು ಯಾಕೆ ಹೀಗೆ, ನಾನು ಯಾಕೆ ನಿನ್ನೆ ಇದ್ದಾಗ ಇವತ್ತಿಲ್ಲ, ಇವತ್ತಿದ್ದಾಗ ನಾಳೆ ನಾನು ಯಾಕೆ ಇರೋದಿಲ್ಲ, ಇವರ ಜೊತೆಗಿದ್ದಾಗ ಅವರ ಜೊತೆ ನಾನು ಯಾಕೆ ಇರೋದಿಲ್ಲ, ಯಾಕೆ ಎಲ್ಲ ಕಡೆ ಹೀಗೆ ಅದು ಅಂತ. ಈಗ ಕರತಲ ಕರಪೃಷ್ಠ ಇದ್ದಾಗ ಹೀಗ್ಯಾಕೆ, ಅದು ಹಾಗೆ. ಒಬ್ಬರ ಮನೆ ಮಂದಿ ತುಂಬ ಪಟಾಕಿ, ಇನ್ನೊಬ್ಬರು ಇವತ್ತು ಮೌನ ಅಂತ, ಹಾಗೆ ಅದು ಅಂತ. ಅಥವಾ ಇವತ್ತೊಬ್ಬರ ಮನೆ ಮಂದಿ ಪಟಾಕಿ ಆದರೆ ಇನ್ನೊಂದು ಸತ್ತಿಗೆ ಅವ್ರು ಮೌನ ಆಗ್ಬೋದು ಅಂತ, ಅದು ಕೂಡ ಹಾಗೆ ಅಂತ. ಅಲ್ಲೂ ಅದೇ ಇರುವಂಥದ್ದು ಅಂತ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಈ ಒಂದು ಶ್ಲೋಕದಲ್ಲಿದೆ. ಶಂಕರಾಚಾರ್ಯ ರಚನೆಯ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ತುತಿಯಲ್ಲಿದೆ. ನೋಡೋಣ ಇನ್ನೊಮ್ಮೆ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ನಮಃ ಶಿವಾಭ್ಯಾಂ
ಗಮ ಪನಿ ಸನಿ ಪನಿ ಪಮ ಪಮ ಗಮ ಮಗ ಸಗ ನಿ ಸ ಪನಿ ಸ ಗಮ ನಮಃ ಶಿವಾಭ್ಯಾಂ ಮಗ ಸ ಪಮ ಗಮ ಪನಿ ನಿ ಪಮ ಪ ಗಮ ಪನಿ ಸನಿ ಸನಿ ನಿ ಪನಿ ಪಮ ಪ ಗಮ ಪನಿ ಸನಿ ಸನಿ ಪಮ ಗಮ ಗ ಸಗ ಸನಿ ಪನಿ ಸ ಗಮ ಪ ಗಮ ಗ ಪಮ ಗಮ ಗ ನಮಃ ಶಿವಾಭ್ಯಾಂ ಪನಿ ಸನಿ ಪಮ ಗಮ ಪನಿ ಸಗ ನಿ ಸ ಪನಿ ಮ ಪ ಗಮ ಪಮ ಪ ಗಮ ಪನಿ ಸನಿ ಪಮ ಗಮ ಮ ಗಮ ಗ ಸಗ ನಿ ಸ ಪನಿ ಸ ಗಮ ಪ ಗಮ ಪಮ ಗಮ ಗ ನಮಃ ಶಿವಾಭ್ಯಾಂ ನವ ಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪೂರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಗೇಂದ್ರ ಕನ್ಯಾ ಸನಿ ಸ ಸಗನಿ ಸ ಪನಿ ಮ ಪ ಗ ಗಮ ಪನಿ ಸನಿ ಪಮ ಗಮ ಪನಿ ಸಗನಿ ಸ ಪನಿ ಸನಿ ಪಮ ಪಮ ಗಮ ಪನಿ ನಿ ಪನಿ ಪಮ ಪ ಗಮ ಪಮ ಪಮ ಗಮ ಪನಿ ನಿ ಪನಿ ಪಮ ಪ ಗಮ ಗ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ನವ ಯೌವನಾಭ್ಯಾಂ ನಮಃ ಶಿವಾಭ್ಯಾಂ ನಮಃ ಶಿವಾಭ್ಯಾಂ ನಮಃ ಶಿವಾಭ್ಯಾಂ. ನಾವ್ಯಾಕೆ ಹೇಗೆ ಅಂದರೆ ನಮ್ಮನ್ನು ಹುಟ್ಟಿಸಿದ್ರೆ ಹಾಗೆ. ಈಗ ಬೀಜ ಇದ್ದ ಹಾಗೆ ವೃಕ್ಷ ಇರ್ತದೆ. ತೆಂಗಿನ ಬೀಜದಿಂದ ಮಾವಿನ ಮರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಬೀಜದ ಕಂಪು ವೃಕ್ಷದಲ್ಲಿ ಬಂದೇ ಬರ್ತದೆ ನೋಡಿ. ಹಾಗೆ ತಂದೆ ತಾಯಿ ಹೇಗೋ ಮಕ್ಕಳು ಹಾಗೆ. ಜಗತ್ತಿನ ತಂದೆ ತಾಯಿಗಳ ಜಗತ್ತಿನ ಹುಟ್ಟಿನ ಮೂಲವೇ ಆಗಿದೆ. ಅದು 2 in 1 ಅಂತ. ದ್ವಂದ್ವ ಒಂದಾಗಿದ್ದು ಅದ್ವೈತ. ನೆನ್ಪಿಡಿ, ಅದ್ವೈತ ಅಂದರೆ ಸುಮ್ಮನೆ ಒಂದು ಅಂತ ಅರ್ಥ ಇಲ್ಲ. ಅದ್ವೈತ ಅಂದರೆ ಎರಡು ಒಂದಾಗಿದ್ದು, ಅದ್ವೈತವಿದ್ದಿದ್ದು ಹೋಗಿ ಪರಿವಸಾನಗೊಂಡಿದ್ದು ಅದ್ವೈತದಲ್ಲಿ ಅಂತ. ಆ ಅದ್ವೈತದ ಒಳಗೆ ದ್ವೈತ ಇದೆ. ಆ ಶಬ್ದನೇ ಗಮನಿಸಿ. ಆ ಶಬ್ದ ಇಲ್ಲದೆ ಅದ್ವೈತ ಅಂತ ಆಗೋದಿಲ್ಲ ಅಂತ. ದ್ವೈತ ಇದೆ ಅಲ್ಲಿ ಅಂತ. ಎರಡಿದೆ ಆದರೆ ಒಂದಾಗಿದೆ ಅದು ಅಂತ ಪೂರ್ತಿ. ಅದೇ ಆಗಿದೆ. ಹೋಗಿ ನಾವು ಶಿವನಲ್ಲಿ ಕೇಳಿದರೆ, ಶಿವನೇ ನಾನೇಕೆ ಹೀಗೆ ಅಂತ. ಶಿವ ಹೇಳ್ತಾನೆ, ನಾನು ಹೀಗೆ ಅಂತ. ನೋಡು ನನ್ನನ್ನು, ಅರ್ಧ ಶಂಕರ ಅರ್ಧ ಪಾರ್ವತಿ, ಅರ್ಧ ನಾರೀಶ್ವರ ಅವನು, ಅರ್ಧ ಗಂಡು ಅರ್ಧ ಹೆಣ್ಣು. ಎಂಥ ವ್ಯತ್ಯಾಸ! ಅರ್ಧ ಗಂಡು ಅರ್ಧ ಹೆಣ್ಣು. ಶಂಕರಾಚಾರ್ಯ ಇನ್ನೊಂದು ಕಡೆ ಹೇಳ್ತಾರೆ ಹೇಗಿದೆ ಆ ಸ್ವರೂಪ ಅಂತ. ಒಂದರ್ಧ ಸಂಪಿಗೆ ಬಣ್ಣವಂತೆ, ಇನ್ನೊಂದು ಅರ್ಧ ಕರ್ಪೂರದ ಬಣ್ಣವಂತೆ. ಚಾಂಪೇಯ ಗೌರಾರ್ಧ ಶರೀರ ಕಾಜೆ. ಚಾಂಪೇಯ ಗೌರಾರ್ಧ, ಚಾಂಪೇಯ ಅಂದರೆ ಸಂಪಿಗೆ, ಸಂಪಿಗೆಯಂತೆ ಬಿಳಿಯಾದ ಅರ್ಧ ಶರೀರ, ಕರ್ಪೂರದಂತೆ ಬಿಳಿಯಾದ ಇನ್ನರ್ಧ ಶರೀರ. ಕರ್ಪೂರ ಗೌರಾರ್ಧ ಶರೀರ ಕಾಯ. ಎರಡೂ ಬಿಳಿಯೇ, ಆದರೆ ಬಿಳಿಯುವುದು ಒಂದವೇ ಅಂತ. ಒಂದೇ ರೀತಿ ಬಿಳಿಯಲ್ಲ, ಎರಡು ಬಿಳಿ. ಒಂದು ಕಡೆ ಕಿರೀಟ, ಇನ್ನೊಂದು ಕಡೆಗೆ ಜಟೆ, ಅಥವಾ ಒಂದು ಕಡೆ ಜಡೆ, ಇನ್ನೊಂದು ಕಡೆ ಜಟೆ ಅಂತ ರೂಪ ಅದು. ಒಂದು ಕಡೆ ನೇಯ್ದಿದೆ ಅದನ್ನು, ಇನ್ನೊಂದು ಕಡೆ ನೇಯ್ಯೋ ಪ್ರಶ್ನೆ ಅಲ್ಲ, ಒಂದಾಗಿ ಹೋಗಿದೆ ಅಂತ. ಕೂದಲು ಕೂಡಿ ಅಂತ. ಒಂದು ಕಡೆಗೆ ಕಸ್ತೂರಿಕ ಕುಂಕುಮದ ಆ ಶೋಭೆ, ಪಾರ್ವತಿ ಭಾಗದಲ್ಲಿ ಕಸ್ತೂರಿ ಕುಂಕುಮಗಳ ಲೇಪನ ಇದೆ ಅಲ್ಲಿ. ಇನ್ನೊಂದು ಕಡೆಗೆ ಚಿತಾಭಸ್ಮ ಅಂತ, ಶವಭಸ್ಮ ಅಂತ, ಶವಸುಟ್ಟ ಬೂದಿ ಅಂತ. ಅದೇ ಶರೀರದ ಒಂದು ಭಾಗ ಕಾಮನನ್ನು ಸುಟ್ಟಿದೆ ಅಂತ, ಇನ್ನೊಂದು ಭಾಗ ಕಾಮನನ್ನು ಹುಟ್ಟಿಸಿದೆ. ಒಂದು ಕೃತಸ್ಮರ, ಇನ್ನೊಂದು ವಿಕೃತ ಸ್ಮರ.
ಕಾಮಜನಕ ಒಂದು, ಇನ್ನೊಂದು ಕಾಮ ಸಂಹಾರಿ. ಒಂದು ಕಡೆಗೆ ಝಣತ್ ಕೊಣತ್ ಕಂಕಣ ನೂಪುರಾಜೈ, ಕಂಕಣ ನೂಪುರಗಳು, ಬಳೆ ನೂಪುರಗಳು, ಝಣತ್ ಕೊಣತ್ ಆ ಶಬ್ದ ಮಾಡ್ತಾ ಇವೆ. ಇನ್ನೊಂದು ಕಡೆಗೆ ನೂಪುರ ಯಾವುದು, ಬಳೆ ಯಾವುದು ಅಂದರೆ ಸರ್ಪ ಅಂತ. ಜಣತ್ ಕೊಣತ್ತೆಲ್ಲ ಇಲ್ಲ, ಹಿಸ್ ಪುಸ್ ಮಾತ್ರ ಅಲ್ಲಿ. ಎಷ್ಟು ವ್ಯತ್ಯಾಸ ನೋಡಿ ಒಂದಕ್ಕೊಂದಕ್ಕೆ ಅಂತ. ಆಗ ನೋಡ್ರಿ ಇದೇ ಸ್ವಲ್ಪ ಗಟ್ಟಿ, ಅದು ಮೆತ್ತಗಿದೆ ಅಂತ. ಸರ್ಪ ಮೃದು, ಅದು ಶರೀರ ಮಾತ್ರ ವಿಷ ಅಲ್ಲ. ಒಂದೆಡೆಗೆ ಹೇಮಾಂಗದ ಸ್ವರ್ಣದ ಅಂಗದ, ಬಂಗಾರದ ಅಂಗದ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಭುಜಗಾಂಗದ ಅಂತ, ಸರ್ಪಭೂಷಣ. ಒಂದೆಡೆ ಸಮೀಕ್ಷಣ ಅಂತ, ಒಂದು ಎರಡು ಕಣ್ಣು ಆ ವ್ಯವಸ್ಥೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ವಿಷಮೇಕ್ಷಣ ಅಂತ, ಒಂದಾದರೆ 1.5 ಅಂತ, ಇನ್ನೊಂದು ಕಡೆಗೆ ಅಂತ 1.5 ಕಣ್ಣು ಅಂತ. ಒಂದೆಡೆ ಮಂದಾರ ಮಾಲೆ, ಇನ್ನೊಂದು ಕಡೆ ಕಪಾಲ ಮಾಲೆ. ಒಂದೇ ಶರೀರದಲ್ಲಿ ಅರ್ಧ ಭಾಗದಲ್ಲಿ ಮಂದಾರ ಮಾಲೆ ಅಂತೆ, ಪಾರ್ವತಿಯ ಭಾಗದಲ್ಲಿ ದೇವಕುಸುಮಗಳ ಮಾಲೆ, ಇನ್ನೊಂದು ಕಡೆಗೆ ಕಪಾಲಗಳ ಮಾಲೆ. ಹೇಗಿದೆ ನೋಡಿ ಇದು ಮಾಲೆ, ಹೀಗೆ ಶುರುವಾಗಿ ಮಂದಾರ ಮಾಲೆ ಅರ್ಧಕ್ಕೆ ಬಂದರೆ ಮುಂದೆ ಕಪಾಲ ಅಲ್ಲಿಂದ ಅಂತ. ಒಂದು ಕಡೆಗೆ ದಿವ್ಯಾಂಬರ, ಇನ್ನೊಂದು ಕಡೆ ದಿಗಂಬರ. ಈ ಬಗೆಯ ಒಂದು ಅಂದರೆ ನಮ್ಮ ಜೀವನದಲ್ಲಿ ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟರ ಮಟ್ಟಿಗಿನ ಒಂದು ವೈರುಧ್ಯ ಅಂತ ಅನಿಸ್ತದೆ. ಕೂದಲು ಒಂದು ಕಡೆಗೆ ನೋಡಿದರೆ ಅಂಬೋದರ ಶ್ಯಾಮಲ, ಮಳೆಗಾಲದ ಮೋಡದ ಹಾಗೆ ಕಪ್ಪು ಬಣ್ಣದ ಕೂದಲು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಹಾಗಲ್ಲ, ಆ ಮೋಡದ ಪಕ್ಕದಲ್ಲಿ ಮಿಂಚಿರ್ತದಲ್ಲ, ಆ ಮಿಂಚಿನ ಹಾಗೆ ಕೆಂಜಡೆ ಅಂತ, ಬೆಂಕಿಯ ಬಣ್ಣ, ಮಿಂಚಿನ ಬಣ್ಣದ ಜಡೆ ಶಿವನದ್ದು. ಪಾರ್ವತಿಯದ್ದು ಕಪ್ಪಾದ ಕೂದಲು, ಮೋಡಗಳ ಬಣ್ಣದ ಕಪ್ಪಾದ ಕೂದಲು ಅಂತ. ಶಿವ ನಾನೆಲ್ಲಕ್ಕೂ ಒಡೆಯ ಅಂತ ಹೇಳಿದರೆ, ನಿಖಿಲೇಶ್ವರ ಅಂತ ಹೇಳಿದರೆ, ಶಿವ ಹೇಳ್ತಾಳೆ ನಾನು ನಿರೀಶ್ವರೇ ಅಂತ, ನಿನಗೂ ನಾನೇ ಒಡುತ್ತೀನಿ, ನನಗ್ಯಾರು ಒಡೆಯರಿಲ್ಲ ಅಂತ ಅವಳು ಹೇಳ್ತಾಳೆ. ಒಂದು ಹೆಜ್ಜೆ ಇಟ್ಟರೆ ಲಾಸ್ಯ, ಅದು ಪ್ರಪಂಚ ಸೃಷ್ಟಿ. ಲಲಿತವಾಗಿ ಅವಳು ಹೆಜ್ಜೆ ತಿರುಗಿಸಿ ಇಟ್ಟರೆ ಪ್ರಪಂಚ ಸೃಷ್ಟಿ ಆಗ್ತದೆ. ಇವನು ಧಿಮ್ಮಂತ ಮತ್ತೊಂದು ಹೆಜ್ಜೆ ಇಟ್ಟರೆ ಶಿವ, ಅಲ್ಲಿ ಪ್ರಳಯ, ಅಲ್ಲಿಗೆ ಪ್ರಪಂಚ. 2 ಹೆಜ್ಜೆಗಳು ಹೇಗಿದೆ ನೋಡಿ. ನಾಟ್ಯ ಶುರುವಾದರೆ ಒಂದು ಹೆಜ್ಜೆಗೆ ಸೃಷ್ಟಿ, ಒಂದು ಹೆಜ್ಜೆಗೆ ನಾಶ, ಒಂದು ಹೆಜ್ಜೆಗೆ ಸೃಷ್ಟಿ, ಒಂದು ಹೆಜ್ಜೆ ನಾಶ. ಆ ದ್ವಂದ್ವ ನಡೀತಾನೆ ಇದೆ. ಅವಳು ಹೆಜ್ಜೆ ಇಟ್ಟಾಗಿ ಹುಟ್ಕೊಳ್ತಾ ಇರ್ತಾರೆ, ಇವನು ಹೆಜ್ಜೆ ಇಟ್ಟಾಗ ನಾಶ ಆಗ್ತಾ ಇರ್ತದೆ. ನಾಶವೇ ಮೇಲು ಅಂದರೆ ಇಲ್ಲ, ಮತ್ತೆ ಸೃಷ್ಟಿ ಮಾಡ್ತಾಳೆ ಅವಳು, ಮತ್ತೆ ನಾಶ ಮಾಡ್ತಾನೆ ಇವನು, ಮತ್ತೆ ಸೃಷ್ಟಿ ಮಾಡ್ತಾಳೆ, ಮತ್ತೆ ನಾಶ ಮಾಡ್ತಾನೆ ಶಿವ. ಹಾಗಾಗಿ ಪ್ರಪಂಚ ಸೃಷ್ಟಿನ್ಮುಖ ಲಾಸ್ಯಕಾರಿ ಸಮಸ್ತ ಸಂಹಾರಕ ತಾಂಡವಾಯ, ಜಗಜ್ಜನನಿ ಜಗದೇಕ ಪಿತ್ರಿ ನಮಃ ಶಿವಾಯ ಚ ನಮಃ ಶಿವಾಯ. ಇದು 2 ಕೂಡಿದೆ ಅಂತ, ಇದೆರಡು ಸೇರಿ ಅರ್ಧನಾರೀಶ್ವರ ರೂಪ ಬಂದಿರುವಂಥದ್ದು. ನಾವು ಹಾಗೆ ಬಲ್ಲವರು ಹೇಳ್ತಾರೆ, ನಮ್ಮಲ್ಲಿಯೂ ಕೂಡ 2 ಭಾಗ ಇದೆ. ಈ ಬಲಭಾಗವೆಲ್ಲ ಪುರುಷ ಭಾಗ, ಎಡಭಾಗವೆಲ್ಲ ಸ್ತ್ರೀ ಭಾಗ. ಹಾಗಾಗಿ ಸಂಪೂರ್ಣ ಪುರುಷ ಅಂತ ನಾವ್ಯಾರೂ ಅಲ್ಲ, ಸಂಪೂರ್ಣ ಸ್ತ್ರೀ ಅಂತಲೂ ಕೂಡ ನಾವ್ಯಾರೂ ಅಲ್ಲ ಅಂತ. ಸ್ತ್ರೀಯರಲ್ಲೂ ಕೂಡ ಬಲಭಾಗ ಪುರುಷ ಭಾಗವೇ, ಪುರುಷರಲ್ಲಿಯೂ ಕೂಡ ಎಡಭಾಗ ಸ್ತ್ರೀ ಭಾಗವೇ. ಅಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅಪ್ಪ ಅಮ್ಮನ ಮಕ್ಕಳಿದ್ದಾನೆ ನಾವು. ನೀವು ಪಕ್ಕಾ ಸೈನ್ಸ್ ಪ್ರಕಾರ ಹೋದರೂ 23 ಆ ಕಡೆ ಅಂತ ಬರಬೇಕಂತೆ, 23 ಈ ಕಡೆ ಅಂತ ಬರಬೇಕಂತೆ ಕ್ರೋಮೋಸೋಮ್ಸ್. ಹಾಗೆ ಬಂದು ಹೊರತು ಒಂದು ಮಗು ಅಂತಲೇ ಆಗೋದಿಲ್ಲ ಅಂತ, ಪ್ರಪಂಚಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಣುವಾಗ ಯಾವುದೋ ಒಂದು ರೂಪ ಕಾಣ್ತದೆ ನೋಡಲಿಕ್ಕೆ, ಅದಕ್ಕೆ ಪ್ರಾಧಾನ್ಯ ಇದೆ. ಪುರುಷ ಅನ್ನುವಾಗ ಪುರುಷತ್ವಕ್ಕೆ ಪ್ರಾಧಾನ್ಯ ಇದೆ, ಸ್ತ್ರೀ ಎನ್ನುವಾಗ ಹೆಣ್ತನಕ್ಕೆ ಪ್ರಾಧಾನ್ಯ ಇದೆ. ಆದರೆ 2 ಇದೆ ಅಲ್ಲಿ, 2 ಇದೆ. ಇಲ್ಲದಿದ್ದರೆ ಈಗ ಗಂಡಸರಿಗೆ ಹೆಣ್ಣು ಮಗು ಆಗಲೇಬಾರದು, ಹೆಂಗಸರಿಗೆ ಗಂಡು ಮಗು ಆಗಲೇಬಾರದು. ಹಾಗೆ ಸಾಧ್ಯವೇ ಇಲ್ಲ ನೋಡಿ. ಇಲ್ಲ, 2 ಇದೆ. ನಮ್ಮೊಳಗೆ ನಮ್ಮ ಅಪ್ಪನೂ ಇರಬೇಕು, ನಮ್ಮ ಅಮ್ಮನೂ ಇರಬೇಕಲ್ವಾ. ಈಗ ನಮ್ಮ ಅಂಗ ಆಕಾರದಲ್ಲಿ ಕೆಲವು ಅಪ್ಪನ ಹೋಲಿಕೆ, ಕೆಲವು ಅಮ್ಮನ ಹೋಲಿಕೆ ಅಂದರೆ ಸ್ತ್ರೀ ಅಂಶ ಬರದೇ ಇರಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಬರದೆ ಸೃಷ್ಟಿಯೇ ಇಲ್ಲ ಅಂತ. ಅದೆರಡು ಸೇರಿ ತಾನೇ ಸೃಷ್ಟಿ ಆಗುವಂಥದ್ದು. ಹಾಗಾಗಿ ನಾವೇ 2 ಅಂತ, ಅರ್ಧನಾರೀಶ್ವರರು ಅಂತ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅರ್ಧನಾರೀಶ್ವರ ಅಂತ. ಹುಟ್ಟಿ ಬರುವಾಗಲೇ ಅವನು ದ್ವಂದ್ವವಾಗಿ, ಆದರೆ ಅದ್ವೈತವಾಗಿ 2 in 1 ಆಗಿ ಹುಟ್ಟಿ ಬಂದಿದ್ದಾನೆ. ಹಾಗಾಗಿ ಒಮ್ಮೆ ಶಿವನ ಹಾಗೆ ಕಠೋರತೆ, ಇನ್ನೊಮ್ಮೆ ಪಾರ್ವತಿಯ ಹಾಗೆ ಕೋಮಲತೆ.
ಒಮ್ಮೊಮ್ಮೆ ಪಾರ್ವತಿಯ ಹಾಗೆ ರಮಣೀಯ ನಾವು, ಇನ್ನೊಮ್ಮೆ ಶಿವನ ಹಾಗೆ ರುದ್ರ ಅಂತ. ಒಂದ್ಸಾರಿ ಪಾರ್ವತಿ ಹಾಗೆ ಸೌಭಾಗ್ಯ, ಬೇಕು 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 ಎಲ್ಲ ಅಂತ ಸಂಸಾರ ಅಂತ. ಇನ್ನೊಂದು ಸತಿ ಶಿವನ ಹಾಗೆ ವೈರಾಗ್ಯ, ಯಾವುದು ಬೇಡ ಅಂತ, ಸುಟ್ಟು ಬೂದಿಯನ್ನು ಹಣೆಗೆ ಹಚ್ಕೊ ಅಂತ. ಇನ್ನೊಮ್ಮೆ ಶಿವನ ಹಾಗೆ ಹೀಗಿದೆ ಅಂತ. ಒಮ್ಮೆ ಪ್ರವೃತ್ತಿ ಪಾರ್ವತಿ ಹಾಗೆ ಉತ್ಸಾಹ ಮುನ್ನುಗ್ಗಿ ಹೋಗುವಂಥದ್ದು, ಇನ್ನೊಮ್ಮೆ ಸರ್ವ ನಿವೃತ್ತಿ ಶಿವ ಶಾಂತ ಕೇವಲ ನಿಶ್ಚಲ ನಿರ್ಲಿಪ್ತ ನಿಸ್ತರಂಗ. ಇನ್ನೊಂದು ಸತ್ಯ ಹಾಗೆ. ಅದನ್ನು ನಾವು ಅಸ್ವಾಭಾವಿಕ ಅಂತ ಅನ್ಕೊಳ್ಬಾರ್ದು. ಯಾಕೆ ಹೀಗೆ ಅಂತ ಅನ್ಕೊಳ್ಬಾರ್ದು, ಅದು ಇರೋದೇ ಹಾಗೆ ಅದು ಅಂತ. ಹುಟ್ಟು ಸಾವುಗಳು ದಿಗಂಬರ ನಮ್ಮದು. ಬಟ್ಟೆ ಇರೋದಿಲ್ಲ ಅವಾಗ, ಹುಟ್ಟುವಾಗಲೂ ಇರೋದಿಲ್ಲ, ಹೋಗುವಾಗಲೂ ಇರೋದಿಲ್ಲ. ಆದರೆ ಮಧ್ಯದ ಬದುಕು ಚಿತ್ರಾಂಬರ, ದಿನಕ್ಕೊಂದು ಬಟ್ಟೆ ಅಥವಾ ದಿನಕ್ಕೆ ಹಲವು ರೀತಿಯ ಬಟ್ಟೆಗಳು ಒಂದು ದಿನಕ್ಕೆ, ಅದೆಲ್ಲ ಪಾರ್ವತಿ ಹೀಗಿದೆ ಅಂತ. ಆ ಹಸಿವ ಶಿವ ಅಂತ, ಈ ಕಡೆ ತೃಪ್ತಿ ಪಾರ್ವತಿ. ಎರಡೂ ಇಲ್ಲದಂತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡರಲ್ಲಿ ಒಂದನ್ನು ತೆಗಿಲಿಕ್ಕೂ ಸಾಧ್ಯ ಇಲ್ಲ, ಒಂದನ್ನು ಬಿಟ್ಟು ಇನ್ನೊಂದು ಇರೋದಿಲ್ಲ. ಜೀವನದ ರಹಸ್ಯ ಎಲ್ಲಿದೆ ಅಂದರೆ ಆ ಎರಡನ್ನೂ ಸರಿಯಾಗಿ ಕೂಡಿಸ್ಬೇಕು, ಕೂಡಿಸ್ಬೇಕು, ಎರಡನ್ನೂ ಒಂದು ಮಾಡಬೇಕು. ಅದನ್ನು ಹೇಳಿದ್ದು ನಾವು ಎಷ್ಟೋ ಸರಿ ಅದನ್ನು ನೆನಪಿಸ್ಕೊಳ್ತೇವೆ. ಧ್ಯಾನ ಮಾಡು ಅಂತ ಹೇಳಿದ್ರಲ್ಲ ನಮ್ಮ ಪೂರ್ವಜರು, ಆ ಧ್ಯಾನದ ಲಕ್ಷಣಗಳನ್ನೆಲ್ಲ ನೋಡಿ. ಧ್ಯಾನದಲ್ಲಿ ಕಣ್ಣು ಮುಚ್ಚು ಅಂತ ನಮ್ಮ ಬಾಯಲ್ಲಿ ಕೇಳೇ ಇದ್ದೀರಿ ನೀವು ಎಷ್ಟೋ ಬಾರಿ. ಕಣ್ಣು ಮುಚ್ಚುವಾಗ ಎರಡೂ ರೆಪ್ಪೆಗಳು ಒಂದಾದವು, ಮೇಲೆ ಕೆಳಗಿನ ಎರಡೂ ರೆಪ್ಪೆಗಳು ಒಂದಾದವು. ಆ ಶಿವಶಿವೆಯರ ಸಂಗಮ ಇದೆ ಅಲ್ಲಿ ಕಣ್ಣು ಮುಚ್ಚುವಾಗ. ಆ ಅರ್ಧನಾರೀಶ್ವರ ಸಂಪೂರ್ಣ ಒಂದು ಐಕ್ಯ, ಅದು ಒಂದಾಯ್ತು ಅಲ್ಲಿ. ಮೌನ ಮಾಡು ಅಂತಂದರು, ತುಟಿಗಳು ಒಂದಾದವು, ಮೇಲೆ ಕೆಳಗಿನ ತುಟಿಗಳು ಒಂದಾದವು. ಆವಾಗ ಮೌನ ಬಂತು. ಅಲ್ಲಿ ಪುನಃ ಅದೇ ಮೇಲ್ದುಟಿ ಶಿವನಾದರೆ ಕೆಳದುಟಿ ಪಾರ್ವತಿ, ಅವರಿಬ್ಬರು ಒಂದಾಗ್ತಾರೆ. ಆಗ ಮೌನ ಬಂತು. ಕೈ ಮುಗಿಯಿಂದರು, ಎರಡೂ ಕೈಗಳು ಬಂದು ಒಂದಾದವು. ಎಡಗೈ ಬಲಗೈ ಶಿವ ಪಾರ್ವತಿ ಬಂದು ಒಂದಾಯಿತು. ಪ್ರದಕ್ಷಿಣೆ ಮಾಡು ಅಂದರು, ಒಂದು ಕಾಲು ಒಂದಾದ್ಮೇಲೆ ಒಂದು ಕಾಲು ಹೋಗ್ಬೇಕು ತಾನೆ, ಎರಡೂ ಕಾಲು. ಯಥಾ ಪ್ರಕಾರ ಶಿವ ಪಾರ್ವತಿಯು ಆ ಕ್ರಿಯೆಯಲ್ಲಿ ಒಂದಾದರು, ಪ್ರದಕ್ಷಿಣೆಯ ಕ್ರಿಯೆಯಲ್ಲಿ ಒಂದಾದರು. ನೀವು ನಿಮಗೆ ಮುಕ್ತಿಗೆ ಅಥವಾ ಸರ್ವ ರೋಗ ಸರ್ವ ದುಃಖ ಪರಿಹಾರಕ್ಕೆ ಅಂತ ಹೇಳಿದ ಎಲ್ಲ ಉಪಾಯಗಳು ಹೀಗೆ ಇದ್ದಾವೆ. ಅವರಿಬ್ಬರನ್ನು ಒಂದುಗೂಡಿಸುವುದೇ, ನಮ್ಮೊಳಗಿನ ಎರಡನ್ನು ಒಂದು ಮಾಡುವುದೇ ಜೀವನದ ಪರಮ ರಹಸ್ಯ. ಅದಾಯಿತು ಅಂದರೆ, ಉದಾಹರಣೆಗೆ ಮನಸ್ಸು ಮತ್ತು ಶರೀರ ಇದೆ, ನಮ್ಮ ಅಂತರಂಗ ಬಹಿರಂಗ ಇದೆ, ಅದೆರಡು ಒಂದಾಗಬೇಕು. ಒಂದಾದರೆ ಇದಕ್ಕೆ ಧರ್ಮ ಅಂತ ಹೆಸರು. ಈಗ ಅಂತರಂಗ ಬೇರೆ ಬಹಿರಂಗ ಬೇರೆ ಆದರೆ, ಹೊರಗೆ ಒಳ್ಳೆ ಚೆನ್ನಾಗಿ ನಗ್ತಾ ಇದ್ದಾನೆ, ಒಳಗಡೆ ಕತ್ತಿ ಮಸಿತಾ ಇದ್ದಾನೆ, ಇದು ಧರ್ಮವಾ? ಹೇಳ್ತಾ ಇದ್ದಾನೆ ಬಾಯಿಲಿ ಏನೋ ಒಳ್ಳೆ ಮಾತನ್ನ, ಒಳಗಡೆಗೆ ಇನ್ನೇನೋ ಇದೆ ಬೇರೆ, ಧರ್ಮವಾ? ಅದಕ್ಕೆ ತನ್ನ ಸುಳ್ಳು ಅಂತ ಹೆಸರು. ಒಳಗಿರುವುದೇ ಹೊರಗೆ ಬಂದರೆ ಸತ್ಯ ಅಂತ ಹೆಸರು ಅದಕ್ಕೆ. ಒಳಗಿರೋದೇ ಹೊರಗೆ ಬರೋದು ಅಂದ್ರೆ ಏನು? ಅಂತರಂಗ ಬಹಿರಂಗ ಒಂದಾಗೋದು ಅಂತ. ಅದು ಬೇರೆ ಇದು ಬೇರೆ ಆಯಿತು ಅಂದರೆ ಅವರಿಬ್ಬರು ಒಂಥರ ಡೈವರ್ಸ್ ಅಂತದ್ದು ನಮ್ಮ ಒಳಗೆ ಅಂತ, ಗಂಡ ಹೆಂಡತಿ ಜಗಳ ಅಂತ. ಈ ನಾನೇಕೆ ಹೀಗೆ ಅನ್ನೋ ಪ್ರಶ್ನೆ ಎಷ್ಟೋ ಗಂಡ ಹೆಂಡತಿರು ನಾವೇಕೆ ಹೀಗೆ ಅಂತಲೂ ಕೇಳ್ತಾ ಇರ್ತಾರೆ ಅಂತ. ದಿನ ಬೆಳಗಾದ ಜಗಳ, ನಾವು ಯಾಕೆ ಹೀಗೆ ಅಂತ. ಎಷ್ಟೋ ಗಂಡ ಹೆಂಡತಿಯರು, ಹೆಚ್ಚು ಕಡಿಮೆ ಎಲ್ಲ ಗಂಡ ಹೆಂಡತಿಯರು ಅಂತ ಒಂದು ಬಾಯಿ ಬಿಟ್ಟು ಕೇಳದೇ ಇದ್ರು, ಯಾವುದಾದ್ರು ಒಂದೊಂದು ಸಮಯದಲ್ಲಾದರೂ ಅಯ್ಯೋ ದೇವರೇ ಅಂತ ಅನಿಸಿರ್ತದೆ ಅಂತ. ಯಾಕಾದ್ರೂ ಇವನನ್ನು ಗಂಡನಾಗಿ ಪಡ್ಕೊಂಡು ಅಂತ, ಎಲ್ಲಿಂದ ಸಿಕ್ಕಿದೆವು ನನಗೆ ಅಂತ ಮನಸ್ಸಲ್ಲಾರು ಒಂದು ಕ್ಷಣ ಆಡಿರ್ತದೆ ಅಂತ. ಎಲ್ಲ ಒಂದು ಕಡೆಗೆ ಸೇರದೇ ಇರುವಂಥ ಸನ್ನಿವೇಶಗಳಿದೆ ಅಂತ. ಆಗ್ಲಿ ತಾನೇ ಕ್ಲೇಶ ಇರುವಂಥದ್ದು. ಸಂಸಾರ ಗಮನಿಸ್ತೀನಿ ನೀವು, ಯಾವಾಗ ಗಂಡ ಹೆಂಡತಿ ಒಬ್ರಿಗೊಬ್ರು ಪೂರಕವಾಗಿರ್ತೀರಿ ಆವಾಗ ತುಂಬ ಸಮಾಧಾನವಾಗಿರ್ತೀರಿ, ತುಂಬ ಸಂತೋಷವಾಗಿರ್ತೀರಿ. ಎಲ್ಲ ಒಂದು ಕಡೆಗೆ ತಾಳ ಬೇರೆ ಆಯಿತು, ತಾಳ ತಪ್ಪಿತು ಅಂದರೆ ತಾಳ ರಾಗ ಎರಡು ಬೇರೆ ಬೇರೆ, ಭಾವ ತಾಳ ಬೇರೆ ಬೇರೆ ಆಯಿತು ಅಂದರೆ ಸಂಗೀತ ಕೆಟ್ಟಿತು, ಕೂಡಲೇ ಸಂಸಾರ ಕೆಟ್ಟಿತು. ಅದೇ ದುಃಖ ಅಂದರೆ ಅಂತ. ಅದೆರಡು ಎಲ್ಲೆಲ್ಲಿ ಒಂದಾಗ್ತದೋ ಅದೇ ಸುಖ ಅಂತ, ಅದೇ ಸುಖ ಅಂತ. ಹಾಗಾಗಿ ಜೀವ ಶಿವರು ಕೂಡ ಶಿವ ಶಿವೆಯರಿದ್ದಾಗೆ, ಪಾರ್ವತಿ ಇದೆ ಇನ್ನೊಂದು ರೂಪ ನಾವೆಲ್ಲರೂ ಕೂಡ. ಈ ಕೃಷ್ಣನ ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ಪುರುಷ ಒಬ್ಬನೇ ಪ್ರಕೃತಿ ಎರಡು. ಒಂದು ಪ್ರಕೃತಿಗೆ ಮಾಯೆ ಅಂತ ಹೆಸರು, ಇಡೀ ವಿಶ್ವ ನಿಯಂತ್ರಣ ಮಾಡುವಂಥದ್ದು. ಅದೇ ನದಿ ಸಮುದ್ರ ಪರ್ವತ ಭೂಮಿ ನಕ್ಷತ್ರ ಅದೆಲ್ಲ ಸೇರೋ ಪ್ರಕೃತಿ ಅಂತ ಹೆಸರು ಅದಕ್ಕೆ. ಇನ್ನೊಂದು ಪ್ರಕೃತಿ ಅಂದರೆ ಜೀವಗಳೇ ಅಂತ, ಎಲ್ಲ ಜೀವಗಳು. ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ ಅದಕ್ಕೆ ಹೆಸರು. ಅಪರಾ ಪ್ರಕೃತಿ ನಾವೆಲ್ಲ ಜೀವಗಳು ಕೂಡ ಪ್ರಕೃತಿಯೇ, ಪ್ರಕೃತಿಯದ ಇನ್ನೊಂದು ರೂಪ ಅಂದರೆ ಅವನ ಪತ್ನಿತ್ವ ಅಂತ. ಹಾಗಾಗಿ ಮೀರಾ ಹೇಳಿದ್ದು ಜಗತ್ತಲ್ಲಿ ಗಂಡಸು ಒಬ್ಬನೇ ಅಂತ. ಮೀರಾ ಹೇಳ್ತಾಳೆ ಪುರುಷ ಒಬ್ಬನೇ ಜಗತ್ತಲ್ಲಿ, ಪರಮ ಪುರುಷ ಮಾತ್ರ.
ಮತ್ತೆಲ್ಲ ಹೆಣ್ಣೆ ಪ್ರಪಂಚದಲ್ಲಿ, ಮತ್ತು ಯಾವುದು ಗಂಡಿಲ್ಲ ಅಂತ. ಆ ಮೀರಾಳ ಒಂದು ರೋಚಕವಾದ ಕಥೆ ಇದೆ, ಅತ್ಯಂತ ರೋಚಕವಾದ ಕಥೆ ಇದೆ. ಅವಳು ಹಾಡ್ತಾ ಕುಣಿತಾ ಕೃಷ್ಣ ಮಂದಿರವನ್ನು, ಮಥುರೆ ಕೃಷ್ಣ ಮಂದಿರ ಪ್ರವೇಶ ಮಾಡಿಬಿಡ್ತಾಳೆ ಅವಳು. ಆಗಿನ ಕಾಲದಲ್ಲಿ ಕೃಷ್ಣ ಮಂದಿರಕ್ಕೆ ಹೆಣ್ಮಕ್ಳು ಹೋಗೋ ಹಾಗಿಲ್ಲ, ಮಹಿಳೆಯರಿಗೆ ಪ್ರವೇಶ ಇಲ್ಲ. ಕೃಷ್ಣ ಮಂದಿರದಲ್ಲಿ 16,108 ಸ್ತ್ರೀಯರ ಒಡೆಯ ಅವನು, ಗೋಪಿಕಾ ಲೋಲ ಅವನ ಮಂದಿರದಲ್ಲಿ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ. ಬಿಚ್ಚುಗತ್ತೆ ಭಟರು ಇರ್ತಾ ಇದ್ರಂತೆ ಬಾಗಿಲಲ್ಲಿ. ಯಾತಕ್ಕೆ ಅಂದರೆ ಹೆಣ್ಮಕ್ಳು ಬರದೇ ಇರೋ ಕಾಯೋದಕ್ಕೆ ಅಂತ ಆವತ್ತಿನ ಕಾಲದಲ್ಲಿ. ಈ ಮೀರಾ ಹಾಡ್ತಾ ಕುಣಿತಾ ಬರೋ ಇದರಲ್ಲಿ ಆ ಭಟನೂ ಸಂಮೋಹಿತನಾದ. ಆ ರಾಗ ನಾದ ಅವಳ ಭಾವದಲ್ಲಿ ಅವನು ಮುಳುಗಿ, ಅವನು ಕತ್ತಿ ಕೈ ಬಿಟ್ಟ, ಕಣ್ಣು ಬಿಟ್ಟದ್ದು ಬಿಟ್ಟ ಹಾಗೆ ಇತ್ತು. ಇವಳು ಒಳಗಿದ್ಲು ಮೀರಾ ಅಂತ. ಅವನು ಪೂಜಾರಿ ಪೂಜಾ ಹರಿವಾಣ ತಗೊಂಡು ಬರ್ತಾ ಇದ್ದಂತೆ, ಗರ್ಭಗುಡಿಯಿಂದ ಹೊರಗಡೆ ಬರ್ತಾ ಇದ್ದಂತೆ. ನೋಡಿದ್ರೆ ಒಳಗಡೆ ಒಂದು ಹೆಣ್ಣು ಹಾಡ್ತಾಳೆ ಕುಣಿತಾಳೆ ಬೇರೆ. ಒಳಗಡೆ ಬಂದು ಕೈಯಿಂದ ಬಿತ್ತಂತೆ ತಟ್ಟಿಯೇ. ಯಾವುದನ್ನು ಬಿಟ್ಟರು ಒಳಗೆ ಅಂತ, ಹೆಣ್ಣೆ. ಇಲ್ಲಿ ಪುರುಷರಿಗೆ ಮಾತ್ರ ಪ್ರವೇಶ. ಆ ಮೀರಾ ಎಷ್ಟು ಮುಗ್ಧವಾಗಿ ಕೇಳ್ತಾಳೆ. ಒಂದು ನಮಸ್ಕಾರ ಮಾಡಿದಂತೆ ಅರ್ಚಕರಿಗೆ, ಮಾಡಿ ಹೇಳಿದಂತೆ, ಇವತ್ತು ನನಗೆ ಗೊತ್ತಾಯಿತು, ನನ್ನ ಪ್ರಕಾರ ಇವತ್ತಿನವರೆಗೆ ಜಗತ್ತಿನಲ್ಲಿ ಒಬ್ಬನೇ ಪುರುಷ ಅಂತ ಅಂದ್ಕೊಂಡಿದ್ದು ಒಳಗಿರೋನು, ಇನ್ನೊಬ್ಬ ಪುರುಷನೂ ಇದ್ದಾನೆ ಅಂತ ಆಯ್ತಲ್ಲ ಹಾಗಾದರೆ ಅಂತ ಅಂದ್ಲಂತೆ ಮೀರಾ. ಆ ಅರ್ಚಕ ಏಕೆ ನಮಸ್ಕಾರ ಮಾಡ್ತಾನೆ, ಆಗ ತಪ್ಪಾಯಿತು ಅಂತ ಹೇಳಿದಂತೆ. ನಿಜ, ನಾನು ಯಾವ ಸೀಮೆ ಪುರುಷ ಅವನ ಎದುರು ಅಂತ. ನಾವೆಲ್ಲ ಪ್ರಕೃತಿ. ಹಾಗಾಗಿ ಈ ಪ್ರಕೃತಿ ಆ ಪುರುಷನಲ್ಲಿ ಒಂದಾಗುವಂಥದ್ದು ಅಂದರೆ ಜೀವ ಹೋಗಿ ದೇವನಲ್ಲಿ ಒಂದಾಗುವಂಥದ್ದು ಅಂತ, ಅಲ್ಲೇ ಸುಖ ಇರುವಂಥದ್ದು ಅಂತ. ಇದನ್ನು ನೀವು ಸೂಕ್ಷ್ಮ ಗಮನಿಸಬೇಕು ಅಂತ. ಎಲ್ಲೆಲ್ಲಿ ಅದ್ವೈತ ಇದೆಯೋ ಅಲ್ಲಲ್ಲಿ ಸುಖ ಇದೆ. ಎಲ್ಲೆಲ್ಲಿ ಎರಡು ಎರಡಾಗೆ ಉಳಿಯುತ್ತೋ ಅಲ್ಲಲ್ಲಿ ದುಃಖ ಇದೆ. ಇದು ಎಲ್ಲ ಕಡೆ ಅನ್ವಯಿಸ್ತದೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಅನ್ವಯಿಸ್ತದೆ ಇದು ಅಂತ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಅನ್ವಯಿಸ್ತದೆ ಅಂತ. ಜೀವದೇವರು ಒಂದಾದಾಗ ಸುಖ, ಬೇರೆ ಆದಾಗ ದುಃಖ ಅನ್ನುವ ವೇದಾಂತದಿಂದ ಆರಂಭ ಮಾಡಿ ನಮಗೆ ಅತ್ಯಂತ ಇಷ್ಟವಾದ ಒಂದು ಚಕ್ಕುಲಿ ಅಂತ ಅಂದ್ಕೊಳ್ಳಿ. ಆ ಚಕ್ಕುಲಿ ದೂರ ಇದ್ದರೆ ದುಃಖ ಅಂತ, ಪರಿಮಳ ಬಂದರೆ ಸ್ವಲ್ಪ ಸುಖ ಅಂತ, ಇನ್ನು ಪೂರ್ತಿಯಾಗಿಲ್ಲ ಸ್ವಲ್ಪ ಸುಖ ಅಂತ, ಹತ್ತಿರ ಬಂತಲ್ಲ. ಬಾಯಿಗೆ ಬಂದರೆ ಅದು ಬಾಯೊಳಗೆ ಕರಗಿ ನಮ್ಮಲ್ಲಿ ಒಂದಾಗುವಾಗ ನಿಜವಾದ ಸುಖ ಅಂತ. ಅದು ಅದ್ವೈತ ಅದು ಅಂತ. ಅದು ಎರಡು ಒಂದಾಗುವಂಥದ್ದು ಅಂತ. ಪರಸ್ಪರ ಪ್ರಿಯವಾದ ಯಾವುದೇ ಎರಡು ದೂರ ದೂರ ಇದ್ದರೂ ಕೂಡ ದುಃಖವಂತ ಇರ್ತದೆ ಅದು ಅಂತ. ಯಾವುದೇ ಎರಡು, ಒಂದು ತಾಯಿ ಮಕ್ಕಳು ದೂರ ದೂರ ಇರ್ತಾರೆ, ದುಃಖ ಆಗ್ತದೆ. ಹತ್ತಿರ ಬಂದಾಗ ಆ ಮಗುವನ್ನು ತಾಯಿ ಎತ್ಕೊಂಡಾಗ ಸಂತೋಷ ಪಡ್ತಾಳೆ, ಸಂಭ್ರಮ ಪಡ್ತಾಳೆ, ಆನಂದ ಪಡ್ತಾಳೆ. ಅದ್ವೈತ ಅದು. ಈ ಅದ್ವೈತಗಳೆಲ್ಲ ಆ ಮೂಲಾದ್ವೈತದ ಮರಿಗಳು ಅಂತ. ಜೀವದೇವರು ಒಂದಾಗುವ ಅದ್ವೈತ ಇದೆಯಲ್ಲ, ಅದರ ಮರಿಗಳೇ ಪ್ರಪಂಚದ ಎಲ್ಲ ಅದ್ವೈತಗಳು. ಅಲ್ಲೇ ಎಲ್ಲ ಸುಖ ಇರುವಂಥದ್ದು, ಅಲ್ಲೇ ಎಲ್ಲ ಸಮಾಧಾನ, ಎಲ್ಲ ನೆಮ್ಮದಿ ಇರುವಂಥದ್ದು. ಎಲ್ಲೆಲ್ಲಿ ಒಡೆಯಿತೋ ಅಲ್ಲಲ್ಲಿ ಹೋಯಿತು ಅಂತ, ನೋವು ಶುರುವಾಯಿತು ಅಂತ. ಹಾಗಾಗಿ ಎರಡು ತಪ್ಪಲ್ಲ, ಎರಡು ಇರಲೇಬೇಕು ಜೀವನದಲ್ಲಿ. ಆದರೆ ಅದು ಎರಡಾಗದೆ ಎರಡು ಒಂದಾಗುವಂತೆ ಆದರೆ ಅದು ಜೀವನದ ಒಂದು ಪರಮಾನಂದ ಅನ್ನೋದನ್ನು ಶಂಕರ ತೋರಿಸ್ತಾನೆ. ಅವನು ಈ ಸಂಸಾರಗಳಿಗೊಂದು ಪಾಠ ಹೇಳ್ತಾನೆ. ಅವನಂತಹ ಒಬ್ಬ ಪತಿ ಜಗತ್ತಿನಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಈ ನಮ್ಮ ಆಧುನಿಕ ವ್ಯವಸ್ಥೆ ಇನ್ನೂ 33% ಅಂತ ಇದೆ, ಪ್ರತಿಶತ 33 ಅಂತ. ಸರಿ ಪ್ರತಿಶತ 51 ಈಶ್ವರ, ಅರ್ಧ ನಿನಗೆ ಆಸ್ತಿಲೆಲ್ಲ ಅವನಲ್ಲೇ ಅಂತ. ಹಾಗೆ ಯಾರಾದರೂ ಇದ್ದಾರ ಪ್ರಪಂಚದಲ್ಲಿ? ನನ್ನ ಅರ್ಧ ನಿನಗೆ ಅಂತ ತಾನು ಶರೀರ ಅರ್ಧವನ್ನೇ ಹೆಂಡತಿ ಕೊಟ್ಟಂಥವ್ರು ಯಾರಾದರೂ ಇದ್ದಾರೆ ಪ್ರಪಂಚದಲ್ಲಿ ಅಂತ. ಅದು ನಿಜವಾದ ದಾಂಪತ್ಯ ಅದು ಅಂತ. ಒಂದು ಮನೆ ಒಳಗಲ್ಲ, ಒಂದು ಮೈಯೊಳಗೆ ದಾಂಪತ್ಯ ಅದು ಅಂತ. ಅಂದರೆ ಇನ್ನೂ ಒಳಗಿನದ್ದು ಅಂಥ ಸಮನ್ವಯ ಅವರಿಬ್ಬರಲ್ಲಿ. ಎರಡು ಕೈಗೆ ಹೇಗೆ ಸಮನ್ವಯ ಇರುತ್ತೆ ನೋಡಿ. ಒಂದು ಕೈಲಿ ಹಿಡ್ಕೊಂಡ್ರೆ ಒಂದು ಕೈಲಿ ಬರಿತೀವಿ ನಾವು. ಯಾವುದೇ ಕೆಲಸ ಮಾಡುವಾಗ ಎರಡು ಕೈಗಳು ಒಂದಕ್ಕೊಂದು ಹೇಳ್ದೆ ಕೇಳದೆ ಹೇಗೆ ಸಹಕಾರ ಕೊಡ್ತೇವೆ ನೋಡಿ, ಹೇಗೆ ಪೂರಕವಾಗಿರ್ತೇವೆ ನೋಡಿ. ಹಾಗಿರಬೇಕಾಗಿರೋದು ಗಂಡ ಹೆಂಡತಿ ಅಂದರೆ. ಎರಡು ಕಣ್ಣುಗಳಂತೂ ಅದ್ಭುತ. ಎರಡು ಕೈಗಳು ಸೇರೋ ಒಂದು ಕಾರ್ಯ ಮಾಡಿದರೆ, ಎರಡು ಕಣ್ಣುಗಳು ಸೇರಿ ಒಂದು ನೋಟ ಮಾಡ್ತವೆ, ಅದು ಗೊತ್ತೂ ಆಗೋದಿಲ್ಲ ಅಂತ. ಎರಡು ಕಣ್ಣು ಸೇರಿ ನೋಡಿದ್ದು ನಿಮ್ಗೆ ಏನಾದ್ರು ಯಾವತ್ತಾರು ಗೊತ್ತಾಗಿದ್ದಿದೆಯಾ ಅಂತ. ಒಂದು ಕಣ್ಣು ಇಲ್ಲೇ ಇದ್ದಾಗ ಗೊತ್ತಾಗ್ತದೆ, ಅಂದರೆ ಆ ಕಣ್ಣು ಇದ್ದಾಗ ಸ್ವಲ್ಪ ಜಾಸ್ತಿ ಕಾಣ್ತಿತ್ತು ಅಂತ ಅಷ್ಟೇ ಅಂತ. ಆದರೆ ದೃಶ್ಯದಲ್ಲಿ ಅದ್ವೈತ ಅಂತ. ಕಣ್ಣಲ್ಲಿ ದ್ವೈತ ಇದ್ರೂ ಕೂಡ ಆ ದೃಶ್ಯದಲ್ಲಿ ಸಂಪೂರ್ಣ ಅದ್ವೈತ ಅಂತ. ಏನೇನೋ ಗೊತ್ತಾಗೋದಿಲ್ಲ, ಕಾಣಷ್ಟು ಒಂದೇ ಆಗಿ ಕಾಣೋದು ಅಂತ.
ಇದರಲ್ಲಿ ಬಲಗಣ್ಣು ನೋಡಿದ್ಯಾವುದು, ಎಡಗಣ್ಣು ನೋಡಿದ್ಯಾವುದು ಹೇಳಿ ಗುರುತಿಸಿ ನೋಡೋಣ. ಸಾಧ್ಯವ ನೋಡಿ. ಸಂಸಾರ ಮಾಡೋದಾದರೆ ಅಂಥ ಸಂಸಾರ ಮಾಡಬೇಕು ಅಂತ, ಅದಿಲ್ಲದಿದ್ದರೆ ಸನ್ಯಾಸ ಮಾಡಬೇಕು ಅಂತ, ಅದಾಗದಿದ್ರೆ ಅಂತ. ಹಾಗಾಗಿ ಆ ಬಗೆಯ ದ್ವಂದ್ವದೊಳಗೆ ನಿರ್ದ್ವಂದ್ವವನ್ನು ಕಾಣ್ತಕ್ಕಂಥದ್ದು ಅದು ಅದು ಪ್ರಪಂಚವೆಂದರೆ, ಅದು ನಿಜವಾದ ಜೀವನವೆಂದರೆ, ಅದು ಸಾಧನೆ ಎಂದರೆ. ಹಾಗಾಗಿ ಇನ್ನೊಂದು ಸರ್ತಿ ನಾವು ಶಂಕರ ಪಾರ್ವತಿಯರನ್ನು ನೆನಪು ಮಾಡಿಕೊಂಡು, ಯಾರು ಜೋಡಿಯಾಗಿದ್ದೀರಿ, ಯಾರೊಬ್ಬರೇ ಇದ್ದೀರಿ, ಎಲ್ರಿಗೂ ಜೋಡಿ ಅಲ್ಲದವನು ಯಾರೂ ಇಲ್ಲ. ಯಾಕೆಂದರೆ ಬ್ರಹ್ಮಚಾರಿ ಆದರೂ ಕೂಡ ಅವನೊಳಗೆ ಒಂದು ಸಂಸಾರ ಇದೆ, ಅವನ ದೇಹವೇ ಒಂದು ಸಂಸಾರ. ಅರ್ಧ ಪುರುಷ ಅರ್ಧ ಪ್ರಕೃತಿ ಅಂತ ಯಾವಾಗ ಬಂತೋ ಅದೇ ಒಂದು ಸಂಸಾರ, ಅವನವನ ಶರೀರವೇ ಅಂತ. ಹಾಗಾಗಿ ಆ ಸಮನ್ವಯವನ್ನು ಇನ್ನೊಂದು ಸರ್ತಿ ನಾವು ಕೇಳಿಕೊಂಡು ಮತ್ತೆ ಮುಂದುವರಿಯೋಣ.
ಶಿವಾಯ ಚಾಂಪೇಯ ಗೌರಾರ್ಧ ಶರೀರಕಾಯ ಚಾಂಪೇಯ ಗೌರಾರ್ಧ कर्पूर गौरार्ध शरीरकाय गरे सरे करे गम गम म गम 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 म गम म गम पम पम पद म पद म पम द पद पद नि पनि धनि धनि नि नि स नि नि स नि स नि नि स नि नि स नि स नि स नि सरि 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 नि सरि सरि सनि स नि धनि द पद प म पम गम गरे गरे सरे गम पद नि स स नि द पम गरे स कर्पूर गौरार्ध शरीरकाय चांपेय गौरार्ध शरीरकायै कर्पूर गौरार्ध शरीरकाय धमिल्लकायै च जटाधराय దని సని ని సదని సని ద పమ పదని సని ద పమ గరే గరే సా విశాల నీలోత్పల లోచనాయ వికాసి పంకేరుహ లోచనాయ విశాల నీలోత్పల లోచనాయ సమేక్షణాయ विषमेक्षणाय समेक्षणाय विषमेक्षणाय समेक्षणाय समेक्षणाय विषमेक्षणाय नमः शिवाय च नमः शिवाय नमः शिवाय नमः शिवाय नमः शिवाय च नमः शिवाय नमः शिवाय च नमः शिवाय नमः शिवाय च नमः शिवाय ಎರಡು ಅಂದ ಮಾತ್ರಕ್ಕೆ ಒಂದಕ್ಕೊಂದು ವಿರೋಧ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಒಟ್ಟಿಗೆ ಇರ್ಬೋದು ಅಥವಾ ಒಟ್ಟಿಗೆ ಇರಬೇಕಾದದ್ದು. 2-3ನೇ ತರಗತಿಯ ಪುಸ್ತಕಗಳ ನೆನಪಾಗ್ತದೆ ನಮಗೆ. ನಾವು ಚಿಕ್ಕ ವಯಸ್ಸಲ್ಲಿ ಓದ್ತಾ ಇದ್ದಾಗಿನ ಒಂದು ಸನ್ನಿವೇಶ ನೆನಪಾಗ್ತದೆ. ಆಗ ವಿರುದ್ಧ ಪದ ಬರೆಯೋದು ಅಂತ ಒಂದಿರ್ತಿತ್ತು. ಒಂದು ಪದ ಕೊಟ್ಟರೆ ವಿರುದ್ಧ ಪದ ಬರೀಬೇಕು ಅಂತ. ಅಲ್ಲಿ ಅಂದರೆ ನಾವು ಏನು ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ ಅಂದರೆ ಇಂಥದ್ದೆಲ್ಲ ತುಂಬ ಇರ್ತಿತ್ತು. ಗಂಡ ವಿರುದ್ಧ ಪದ ಬರೆಯಿರಿ. ಯಾವುದು ವಿರುದ್ಧ ಪದ? ಹೆಂಡತಿ. ತಂದೆ ವಿರುದ್ಧ ಪದ ಬರೆಯಿರಿ. ಮಗ ಅಂದರೆ ಗೊತ್ತಿಲ್ಲದೆ ಮಕ್ಕಳಿಗೆ ನಾವು ಏನೇನು ಕಲಿಸ್ತಾ ಇದ್ದೇವೆ ಅಂತ. ಗುರು ವಿರುದ್ಧ ಪದ ಶಿಷ್ಯ. ನಿಜವಾಗಿ ವಿರುದ್ಧ ಪದ ಅಲ್ಲ ಇದು, ಒಟ್ಟಿಗೆ ಇರಬೇಕಾಗಿರೋದು.
ಈಗ ಹಾವು ಇಲಿ ಅಂದರೆ ಬೇರೆ ವಿಷಯ, ಅದು ಕೂಡ ಒಟ್ಟಿಗಿದೆ. ಈ ಶಿವನ ಸಂಸಾರ ಗಮನಿಸಿದರೆ ಗಣಪತಿಯ ಹಾವು, ಗಣಪತಿಯ ಇಲಿ, ಗಣಪತಿಯದ್ದ ಹಾವು, ಹೊಟ್ಟೆಗೆ ಹಾವು ಸುತ್ಕೊಂಡಿದ್ದಾನೆ ಅವನು. ಶಿವನ ಹಾವುಗಳಿದೆ, ಒಟ್ಟಿಗೆ ಇವೆ. ಅಥವಾ ಶಿವನ ಹಾವು ನವಿಲು ಷಣ್ಮುಖನದ್ದು ಒಟ್ಟಿಗೆ ಇದೆ. ಪಾರ್ವತಿ ಮತ್ತು ಈಶ್ವರ ಇಬ್ಬರು ವಾಹನ ಒಂದಕ್ಕೊಂದು ನಿಜವಾಗಿ ವಿರುದ್ಧ ಪದವೇ ಅದು. ಸಿಂಹ ಮತ್ತು ವೃಷಭ ಒಟ್ಟಿಗೆ ಇವೆ. ಗಂಗೆ ಗೌರಿ ಒಟ್ಟಿಗಿದ್ದಾರೆ ಅಲ್ಲಿ. ಎಲ್ಲಕ್ಕಿಂತ ವಿಶೇಷ ಅಂತಂದರೆ ಚಂದ್ರ ಬೆಂಕಿ ಒಟ್ಟಿಗೆ ಇದೆ ಅಲ್ಲಿ. ವಿರುದ್ಧ ಅಂತ ಕಂಡಿದ್ದು ನಮಗನ್ಸೋದು ಕೂಡ ವಿರುದ್ಧ ಆಗಬೇಕು ಅಂತ ಇಲ್ಲ ಅಂತ ಅಂದರೆ ಇಂಥದೇ ಒಟ್ಟಿಗಿದೆ. ಚಂದ್ರ ಬೆಂಕಿಗಳು ಒಟ್ಟಿಗಿದ್ದಾವೆ, ಹಾವು ನವಿಲುಗಳು ಅಥವಾ ಇಲಿ ಹಾವುಗಳು, ಸಿಂಹ ವೃಷಭಗಳು ಒಟ್ಟಿಗಿದ್ದಾವಲ್ಲಿ ಶಿವನ ಸಂಸಾರದಲ್ಲಿ. ಅಂದಮೇಲೆ ನಾವು ಒಟ್ಟಿಗೆ ಇರಬೇಕಾದ್ದು ಕೂಡ ಒಟ್ಟಿಗಿಲ್ವಲ್ಲ. ಗಂಡ ಹೆಂಡತಿ, ತಂದೆ ಮಗ, ಅಣ್ಣ ತಮ್ಮ, ಗುರು ಶಿಷ್ಯ, ಮಿತ್ರ ಮಿತ್ರ ಒಟ್ಟಿಗಿಲ್ವಲ್ಲ. ಅದಕ್ಕೊಂದು ತುಂಬ ಚೆಂದದ ಉದಾಹರಣೆ ಇವತ್ತು ನಮಗೆ ಸಿಕ್ತು. ಅದು ಪೆನ್ಸಿಲ್ ಮತ್ತು ರಬ್ಬರ್. ಪೆನ್ಸಿಲ್ ಮತ್ತು ರಬ್ಬರ್ ಪಕ್ಕಾ ವಿರೋಧಿಗಳು ಇಬ್ಬರು ಕೂಡ. ಪೆನ್ಸಿಲಿಗೆ ಬರೆಯೋದೇ ಕೆಲಸ, ರಬ್ಬರಿಗೆ ಅಳಿಸೋದೇ ಕೆಲಸ. ಮತ್ತು ಇದಕ್ಕಿಂತ ವಿರೋಧ ಇನ್ನೇನು ಬೇಕು? ಪೆನ್ಸಿಲ್ ಇರೋದೇ ಬರೆಯೋಕ್ಕೋಸ್ಕರವಾಗಿ, ರಬ್ಬರ್ ಇರೋದೇ ಅಳಿಸೋಕ್ಕೋಸ್ಕರವಾಗಿ. ಅಂದಮೇಲೆ ವಿರೋಧಿಗಳಲ್ವಾ? ಹಾಗಾಗಿ ಪೆನ್ಸಿಲಿಗೆ ರಬ್ಬರ್ ಕಂಡ್ರೆ ಸಿಟ್ಟಂತೆ. ಏನಿವನು, ನಾನು ನನ್ನನ್ನೇ ತೇಯ್ಕೊಂಡು ಬರೆದ್ರೆ ಇವನು ಬಂದು ಅಳಿಸಾಕ್ಬಿಡ್ತಾನಲ್ಲ ಅದನ್ನ ಅಂತ ಸಿಟ್ಟೋ ಸಿಟ್ಟು ರಬ್ಬರ್ ಮೇಲೆ ಪೆನ್ಸಿಲಿಗೆ ಅಂತ. ಹಾಗೆ ಮನೆಗಳಲ್ಲಿ ಕೂಡ ಒಂದು ದ್ವಂದ್ವ ಇರ್ತದೆ, ಹಿರಿಯರು ಮತ್ತು ಕಿರಿಯರು ಅಂತ. ಈ ಕಿರಿಯರು ಪೆನ್ಸಿಲ್ ಅಂತ ಅಂದ್ಕೊಳ್ಳಿ, ಹಿರಿಯರು ರಬ್ಬರ್ ಅಂತ ಅಂದ್ಕೊಳ್ಳಿ. ಎಷ್ಟು ಸುಂದರ ಸಮನ್ವಯ ಇದೆ ಅಲ್ಲಿ ಅಂದರೆ, ಈ ಪೆನ್ಸಿಲ್ ಬರೆಯುತ್ತೆ, ರಬ್ಬರ್ ಅಳಿಸುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ತಪ್ಪನ್ನು ಮಾತ್ರ ಅಳಿಸುತ್ತೆ ರಬ್ಬರು ಅಂತ, ತಪ್ಪನ್ನು ಮಾತ್ರ ಅಳಿಸುತ್ತೆ. ಕೊಡೋದೇ ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕೊಡುತ್ತೆ ಎರಡು ಅಂದರೆ, ನೀವು ಗಮನಿಸ್ತೀನಿ ನೀವು ಅದನ್ನು. ಪೆನ್ಸಿಲ್ ಬರೆದಿದ್ದರಲ್ಲಿ ತಪ್ಪನ್ನು ಮಾತ್ರ ಅಳಿಸುತ್ತೆ ರಬ್ಬರ್. ಅಳಿಸುವಾಗ ಅದು ಕೂಡ ತನ್ನನ್ನು ತಾನು ತೆಗೆದು ಅಳಿಸುತ್ತೆ, ತನ್ನನ್ನು ತಾನೇ ತೆಗೆದುಕೊಂಡು ಅಂತ. ಹಾಗೆ ಮನೇಲಿ ಹಿರಿಯರು ಇರ್ತಾರೆ, ಕಿರಿಯರು ತಪ್ಪು ಮಾಡಿದಾಗ ಬರ್ತಾರೆ ಅವರು, ಮಾಡಬಾರ್ದು ಇದು, ನಾನು ಯಾಕೆ ಮಾಡಿದೆ ಅಳಿಸ್ತಾರೆ. ಕೆಲವು ಸಾರಿ ಹಿರಿಯರು ಕಿರಿಯರನ್ನು ಆ ತರಹ ಅಲ್ಲ, ಅಳಿಸೋದುಂಟು ಅಂತ. ಈ ಕಿರಿಯರು ಹಿರಿಯರಿಗೆ ಶಾಪ ಹಾಕ್ತಾ ಇರ್ತಾರೆ. ಈ ಅಪ್ಪ ಅಮ್ಮ ಅಂತ ಒಂದು ಯಾಕೆ ಇರಬೇಕು ಪ್ರಪಂಚದಲ್ಲಿ, ಎಂಥ ಕಷ್ಟ ಅಂತ. ಪರಮಶತ್ರುಗಳಾಗಿ ಕಾಣ್ತಾರೆ ಅವರು ಅಂತ ಅಪ್ಪ ಅಮ್ಮ ಅಂತ ಹಿರಿಯರು ಎಷ್ಟೋ ಸರ್ತಿ ಅಂತ. ಆದರೆ ನೀವು ನೆನಪಿಟ್ಕೊಳ್ಳಿ, ನೀವು ಈ ರಬ್ಬರ್ ಅಳಿಸ್ತೇ ಇದ್ದರೆ, ಪೆನ್ಸಿಲ್ ಬರೆದ ತಪ್ಪನ್ನು ರಬ್ಬರ್ ಅಳಿಸ್ತೇ ಇದ್ದರೆ ಇಡೀ ಊರು ನೋಡುತ್ತೆ ಆ ತಪ್ಪನ್ನು ಅಂತ. ಇಡೀ ಊರು ನೋಡುತ್ತೆ, ಆಮೇಲೆ ಎಲ್ಲರೂ ನೋಡ್ತಾರೆ. ಯಾರು ನೋಡದೇ ಇರಲಿ ಅಂತ ಅಳಿಸೋದು ರಬ್ಬರು ಆ ತಪ್ಪನ್ನು. ಹಾಗೆ ಹಿರಿಯರು ಕೂಡ ತಪ್ಪನ್ನು ತಿದ್ದೋದು ಯಾಕೆ ಅಂದರೆ, ನೀನು ನನ್ನ ಕೈಲಿ ಬೇಯಿಸ್ಕೊಂಡ್ರೆ ಒಳ್ಳೇದಪ್ಪ, ತೊಂದರೆ ಏನೂ ಇಲ್ಲ, ನಿನ್ನ ಮಧ್ಯೆ ವ್ಯವಹಾರ, ಇಡೀ ಊರಿನ ಕೈಲಿ ಬೇಯಿಸ್ಕೋಬೇಡ, ಇಡೀ ಪ್ರಪಂಚದ ನಿಂದೆ ಒಳಗಾಗಬೇಡ ಅಂತ ಇಲ್ಲೇ ಮುಗಿಸೋದನ್ನ ಅಂತ ಆ ಹಿರಿಯರು ಹಾಗೆ ಮಾಡುವಂಥದ್ದು ಅಂತ. ಈಗ ರಬ್ಬರ್ ಅಳಿಸ್ತಾ ಅಳಿಸ್ತಾ ಚಿಕ್ಕದಾಗ್ತಾ ಹೋಗುತ್ತದು. ಹಾಗೆ ಅಪ್ಪ ಅಮ್ಮನೂ ಕೂಡ ಸಮಯ ಕಳೆದಾಗ ಮುದಿ ಆಗ್ತಾ ಹೋಗ್ತಾರೆ ಅವರು, ವಯಸ್ಸಾಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗ್ತಾರೆ ಅವರು ಹಿರಿಯರು. ಕೊನೆಗೊಂದಿನ ರಬ್ಬರೇ ಇಲ್ಲ ಆಗುತ್ತೆ. ಹಾಗೆ ಅವರು ಕೂಡ ಒಂದಿನ ಇಲ್ಲ ಆಗ್ತಾರೆ. ಇಲ್ಲ ಆದ್ಮೇಲೆ ನಮ್ಗೆ ಅವರ ಬೆಲೆ ಗೊತ್ತಾಗ್ತದೆ ಅಂತ. ಯಾರು ಅಳಿಸೋರು ಇಲ್ವಲ್ಲ ಅದನ್ನು ಅಂತ. ಈ ಪೆನ್ಸಿಲಿಗೆ ಅಳಿಸ್ಕೊಳ್ಳೋಕೆ ಗೊತ್ತಿಲ್ಲ, ಬರೆದ ಮೇಲೆ ಬರೆದಾಯ್ತು ಅಷ್ಟೇ, ಮತ್ತು ಹತ್ರ ಬೇರೆ ಪರಿಹಾರ ಏನೂ ಇಲ್ಲ ಅಂತ. ಇನ್ನು ಚಿತ್ತು ಕಟು ಮಾಡಬೇಕು, ಮಾಡಿದ್ರೆ ಅದು ಅಂತ ಇಡೀ ಪೇಜೆ ತುಂಬ ಹೆಸರಿಗೆ ಕಾಣ್ತದೆ ಅದು, ಚಿತ್ತು ಕಟು ಮಾಡಿದರೆ ಅಂತ. ಹೀಗೆ ಹಿರಿಯರು ಕಿರಿಯರು, ದೊಡ್ಡವರು ಚಿಕ್ಕವರು. ಆ ದೊಡ್ಡವರು ಚಿಕ್ಕವರು ಅನ್ನೋದು ಪರಸ್ಪರ ವಿರುದ್ಧ ಪದ ಅಲ್ಲ ಅಂತ. ಇಂಥದ್ದೊಂದು ಸಮನ್ವಯ ಇದೆ ಅಲ್ಲಿ ಅಂತ, ದೊಡ್ಡವರು ಚಿಕ್ಕವರ ಮಧ್ಯದಲ್ಲಿ. ಚಿಕ್ಕವರ ಅವಗುಣವನ್ನು ನುಂಗಿ ಅವರ ಗುಣವನ್ನು ಪ್ರಪಂಚಕ್ಕೆ ಪ್ರಕಟಪಡಿಸೋರು ದೊಡ್ಡವರು ಅಂತ. ಈ ಶಿವನ ಹಾಗೆ ಸಮುದ್ರದಲ್ಲಿ ವಿಷವೂ ಇದೆ, ಸಮುದ್ರದಲ್ಲಿ ಚಂದ್ರನೂ ಇದ್ದಾನೆ. ಶಿವ ವಿಷಯವನ್ನು ಕುಡಿದು ಒಳಗಿಟ್ಕೊಂಡ, ಹೊರಗಡೆ ಕಾಣದೇ ಇರೋ ಹಾಗೆ. ಚಂದ್ರನನ್ನು ತಲೆ ಮೇಲೆ ಇಟ್ಕೊಂಡು ಪ್ರಪಂಚಕ್ಕೆಲ್ಲ ತೋರಿಸಿದ. ಹಾಗೆ ದೊಡ್ಡವರು ಅಂದರೆ, ಹಾಗಾಗಿ ದೊಡ್ಡವರು ಚಿಕ್ಕವರು ಅನ್ನೋ ಒಂದೇ ಜಾಗದಲ್ಲಿ ಮಾತ್ರ ಅಲ್ಲ,
ಗಂಡ ಹೆಂಡತಿ ಗುರು ಶಿಷ್ಯರು ಎಲ್ಲ ಕಡೆಗೆ ಇಂಥದ್ದಿದೆ ಅಂತ. ಇದನ್ನು ಸರಿ ಅರ್ಥ ಮಾಡ್ಕೊಳ್ಳದೇ ಇದ್ದಾಗಲೇ ಕ್ಲೇಶಗಳು ಶುರುವಾಗೋದು. ಕ್ಲೇಶ ಸಂಸ್ಕೃತದ್ದು, ಕ್ಲಾಶ್ ಇಂಗ್ಲೀಷಿಂದು, ಎರಡೂ ಅಷ್ಟೇ. ಅದು ಶುರುವಾಗೋದು ಯಾವಾಗ ಅಂದರೆ ಇಂಥ ಸಮಯದಲ್ಲಿ ಅಂತ. ಅರ್ಥ ಆಗದೆ ಇದ್ದಾಗ ಪೆನ್ಸಿಲ್ ಅರ್ಥ ಮಾಡ್ಕೋಬೇಕು ಅದನ್ನು. ನಾನು ರಬ್ಬರ್ ಯಾಕೆ ತನ್ನನ್ನು ರಬ್ ಮಾಡುತ್ತೆ, ಯಾಕೆ ಒರೆಸುತ್ತೆ ತಾನು ಬರೆದಿದ್ದನ್ನು, ಯಾವುದನ್ನು ಒರೆಸುತ್ತೆ, ಎಲ್ಲ ಕಡೆ ಬಂದು ಒರೆಸುತ್ತೆ ಅದೇನು ಇಲ್ಲ ಅಂತ. ಅಳಿಸೋದು ಎಲ್ಲಿ ಅಂದರೆ ಯಾವುದನ್ನು ಅಳಿಸ್ಬೇಕು ಅದನ್ನು ಮಾತ್ರ ಅಂತ. ಆದರೆ ಕೊನೆಗೊಂದು ದಿನ ತಾನೇ ಅಳಿದು ಹೋಗುತ್ತೆ ಅದು ರಬ್ಬರ್. ಅದು ಹಾಗೆ ಅಳಿಸುತ್ತೆ ಪೆನ್ಸಿಲ್ನು ಕೂಡ. ಅಯ್ಯೋ ನೀ ಇರಬೇಕಾಗಿತ್ತು ಅಂತ, ನೀ ಇಲ್ಲವಲ್ಲ ಅಂತ ಪೆನ್ಸಿಲ್ ಒಳ ಹಾಗೆ ಮಾಡುತ್ತೆ ಅದು ಅಂತ ರಬ್ಬರ್ ಅಂತ. ಹೀಗೆ ಜೀವನದ ದ್ವಂದ್ವಗಳಲ್ಲಿ ಸುಂದರವಾದ ಸಮನ್ವಯ ಇದೆ ಒಂದು ಅಂತ. ಅದನ್ನು ಮಾಡ್ಕೊಳ್ಬೇಕು ನಾವು. ಹಾಗೆ ಶಂಕರಾಚಾರ್ಯರು 2 ಸ್ತೋತ್ರ ಮಾಡಿದ್ದಾರೆ. ಈಗ ಆರಂಭದಲ್ಲಿ ವಸುಧ ಹಾಡಿದ್ದು ಅದು ಬೇರೆದು. ಅದೆಲ್ಲ ಕಡೆಗೆ ನಮೋ ನಮಃ ಶಂಕರ ಪಾರ್ವತಿಭ್ಯಾಂ ನಮಃ ಶಿವಾಭ್ಯಾಂ ಆ ನಮಸ್ಕಾರ ಒಟ್ಟಿಗೆ ಮಾಡೋದು, ಅಂದರೆ ಒಂದಾಗಿ ಕಾಣುವಂಥದ್ದು ಅಂತ. ಆ ಸ್ತೋತ್ರ ಆಗಿದೆ ಅಂತ ಅಲ್ಲಿ ಅಂತ. ದ್ಯೋಚನ ಎಲ್ಲ ಕಡೆಗೂ ಅಂತ. ಆದರೆ ಈ ಸ್ತೋತ್ರ ಹಾಗಲ್ಲ, ಇದು ಮೇಲೆ ಬೇರೊಂದು ಕಡೆ ಮಾಡಿದ್ದಾರೆ. ಇಲ್ಲಿ ಅಮ್ಮನನ್ನು ಒಂದು ಕಡೆ, ಅಪ್ಪನನ್ನು ಒಂದು ಕಡೆ, ಇಬ್ಬರನ್ನು ಬೇರೆ ಬೇರೆ ಸೋಸಿಸ್ತಾರೆ ಅವರು. ಚಾಂಪೇಯ ಗೌರಾರ್ಧ ಶರೀರ ಕಾಯ, ಕರ್ಪೂರ ಗೌರಾರ್ಧ ಶರೀರ ಕಾಯ. ಆ ವ್ಯತ್ಯಾಸನ ಹೇಳ್ತಾರೆ ಎಲ್ಲ ಕಡೆಯವರು. ಜಗಜ್ಜನನಿ ಜಗದೇಕ ಪಿತ್ರೆ, ಮಂದಾರ ಮಾಲಾ ಕಲಿತಾಲ ಕಾಯಿ, ಕಪಾಲ ಮಾಲಾಂಕಿತ ಕಂದರಾಯ. ಹೀಗೆ ಎರಡೂ ಆ ವೈರುಧ್ಯಗಳನ್ನು ಹೇಳೋದಕ್ಕೆ ಒಂದು ಸ್ತೋತ್ರ ಮಾಡಿದ್ದಾರೆ ಅವರು ಶಂಕರಾಚಾರ್ಯರು. ಇನ್ನೊಂದು ಕಡೆಗೆ ಅದೆರಡೂ ಒಂದಾಗೋದನ್ನು, ಈ ನಾವು ಪ್ರಕೃತ ನಾವು ಯಾವುದನ್ನು ಇವತ್ತು ತಗೊಂಡು ಆರಂಭದಲ್ಲಿ ಅಲ್ಲಿ ಆ ಎರಡೂ ಶಿವಶಿವೆಯರು ಒಂದಾಗೋದನ್ನು ಹೇಳ್ತಾರೆ ಅಂತ. ನಮಃ ಶಿವಾಭ್ಯಾಂ, ಶಿವಾಭ್ಯಾಂ ದ್ವಿವಚನ ಅಂತ. ಒಂದೇ ಪದಕ್ಕೆ ದ್ವಿವಚನ ಅಂತ, ಒಂದರಲ್ಲ ಎರಡು ಅಂತ ತೋರಿಸುತ್ತೆ ಅದು ಅಂತ. ನವಯೌವನಾಭ್ಯಾಂ, ಒಟ್ಟಿಗೆ ನವಯೌವನ ಇಬ್ಬರಿಗೂ ಕೂಡ ಅಂತ. ಅದನ್ನು ಮುಪ್ಪಿಡದೇ ಇರ್ತಕ್ಕಂಥ ಜೀವನ ಅಂತ. ಪರಸ್ಪರ ಆಶ್ಚಿಷ್ಟ ವಪುರ್ಧರಾಭ್ಯಾಂ, ಅವರು ಒಪ್ಪು ಶರೀರ ಹೇಗಿದೆ ಅಂದರೆ ಅದು ಪರಸ್ಪರ ಆಶ್ಚಿಷ್ಟ, ಪರಸ್ಪರ ಸೇರಿ ಹೋಗಿದೆ. ಆಶ್ಲೇಷ ಅಂದರೆ ಆಲಿಂಗನ ಅಂತ. ಇದು ಎಂಥ ಆಲಿಂಗನ ಅಂದರೆ ಬಿಡದ ಆಲಿಂಗನ, ಒಂದಕ್ಕೊಂದು ಸೇರಿಯೇ ಹೋಗಿದೆ ಅಂತ, ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಅಂತಹ ಶರೀರಗಳನ್ನು ಧರಿಸ್ತವರು ಯಾರು ಅಂದರೆ ಇವಳು ನಗೇಂದ್ರ ಕನ್ಯಾ, ಹಿಮಾಲಯನ ಮಗಳು ಇವಳು. ಅವನು ವೃಷಕೇತನ, ವೃಷಭಧ್ವಜ ಅಂತ. ಅಲ್ಲೂ ಒಂಚೂರು ಶಂಕರಾಚಾರ್ಯರು ತಮ್ಮ ಕೈಚಳಕ ತೋರಿಸ್ತಾರೆ ಅವರು. ನಗೇಂದ್ರ, ನಗ ಅನ್ನೋ ಶಬ್ದಕ್ಕೆ ಅರ್ಥ ಏನಂದರೆ ಚಲನೆ ಇಲ್ಲದೆ ಇರೋದು ಅಂತ. ಗ ಅಂದರೆ ಚಲನೆ, ಗಚ್ಚತಿ. ಗ ಅಂದರೆ ಚಲನೆ, ನಗ ಅಂದರೆ ಚಲನೆ ಇಲ್ಲ ಅಂತ. ನಗೇಂದ್ರ ಅಂತ ಹಿಮಾಲಯ ಪರ್ವತ. ಅವನ ಮಗಳು ಇವಳು ಅಂತ, ಚಲನೆ ಇಲ್ಲದೆ ಇರೋನ ಮಗಳು ಅಂತ. ಅವ್ರ ಪಾರ್ವತಿ. ಶಿವ ಹೇಗೆ ಅಂದರೆ ವೃಷಕೇತನ, ಆ ವೃಷಭ ಅಂದರೆ ಚಲನೆ. ಅದು ನೀವು ನೋಡಿದ್ದೀರಿ ವೃಷಭದ ಚಲನೆಯನ್ನು ಇವತ್ತು. ಅದು ಯಾಕೆ ಗೊತ್ತಾಯ್ತು ಇವತ್ತು ಶಿವ ಶಿವಿಯರ ಮೇಲೆ ಇವತ್ತಿನ ಪ್ರವಚನ ಇದೆ ಅಂತ ವೃಷಭಕ್ಕೆ? ಅದು ಮೊದಲೇ ಬಂದ್ಬಿಟ್ಟಿದೆ. ಅದು ಆಶ್ಚರ್ಯ. ಅದು ವೃಷಭ ಅಂದರೆ ವೃಷಭ ಎಷ್ಟು ಸುಲಕ್ಷಣವಾಗಿದೆ ಅದು. ಸಾಧಾರಣವಾಗಿ ಈ ಬಸವನ ಆಡಿಸೋರು ಸಾಕೋ ಬಸವ ಅದು ನೋಡೋ ಹಾಗಿರೋದಿಲ್ಲ. ಅಂದರೆ ಆ ಬಟ್ಟೆ ತೆಗೆದುಬಿಟ್ರೆ ಒಳಗಡೆಗೆ ಮೂಳೆ ಚರ್ಮ ಬಿಟ್ಟರೆ ಬೇರೆ ಏನಿರೋದಿಲ್ಲ. ಅದೇ ಹೃಷ್ಟಪುಷ್ಟವಾಗಿರುವಂಥ ಸುರಕ್ಷಣವಾಗಿರ್ತಕ್ಕಂಥ ವೃಷಭ ಎಷ್ಟು ಚೆನ್ನಾಗಿದೆ ಅದು. ಅದು ಗೊತ್ತಾಗಿದೆ ಇವತ್ತು ಶಿವ ಶಿಬಿರ ಮೇಲಿದೆ ಪ್ರವಚನ ಅಂತ ಗೊತ್ತಾಗಿದೆ ಮೊದಲೇ ಅದಕ್ಕೆ ಅಂತ. ಹಾಗಾಗಿ ಬಂದಿದೆ ಇವತ್ತು ಅದೊಂದು ಮೊದಲೇ ಅಂತ. ಹಾಗೆ ಅವನು ವೃಷಕೇತನ ಅಂತ. ಚಲನೆ ಮತ್ತು ನಿಶ್ಚಲತೆಯ ನಡುವೆ ಮದುವೆ ಅಂತ ಒಂದು ಅಂತ, ಅದೆರಡು ಸೇರಿದೆ ಅಲ್ಲಿ ಅಂತ. ನಿಜವಾಗಿ ಶಿವ ನಿಶ್ಚಲ, ಪಾರ್ವತಿ ಚಂಚಲೆ. ಚಂಚಲೆ ಅಂದರೆ ಆರ್ತಲ್ಲಿ ಹೇಳ್ತಾ ಇರುವಂಥದ್ದಲ್ಲ, ಕ್ರಿಯಾಶೀಲತೆ, ಸ್ಪಂದ ಅದಿರೋದು ಪಾರ್ವತಿಯಲ್ಲಿ. ಆದರೆ ತನ್ನ ಸ್ಪಂದವನ್ನು ಪಾರ್ವತಿ ಶಿವನಿಗೆ ಕೊಟ್ಟಿದ್ದಾಳೆ, ಅವನು ವೃಷಕೇತನನಾದ. ಶಿವ ತನ್ನ ನಿಶ್ಚಲತೆಯನ್ನು ಪಾರ್ವತಿಗೆ ಕೊಟ್ಟಿದ್ದಾನೆ. ಅವಳು ಆಕೆ ನಗೇಂದ್ರ ಕನ್ಯೆ ಆದಳು. ಅಂತಹ ಒಂದು ಪರಸ್ಪರ ಕೊಡುಕೊಳ್ಳುವಿಕೆ ಇರತಕ್ಕಂಥ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತಿಭ್ಯಾಂ, ಶಂಕರ ಪಾರ್ವತಿಯರಿಗೆ ನಮನ ಅಂತೇಳಿ ಅಲ್ಲಿ ಎರಡನ್ನೂ ಒಂದು ಮಾಡಿ ಶಂಕರಾಚಾರ್ಯ ಏನು ತೋರಿಸ್ತಾರೆ ಅಂದರೆ, ಒಂದು ಸ್ತೋತ್ರದಲ್ಲಿ ಎರಡು ಬೇರೆ ಬೇರೆ ಸ್ತೋತ್ರಗಳು, ಒಂದು ಸ್ತೋತ್ರದಲ್ಲಿ ಹೇಗಿದು ಬೇರೆ ಬೇರೆ ಅಂತ ತೋರಿಸಿ, ಇನ್ನೊಂದು ಸ್ತೋತ್ರದಲ್ಲಿ ಅದೆರಡು ಒಂದೇ ಹೇಗೆ ಅಂತ, ಎರಡು ಒಂದೇ ಹೇಗೆ ಅಂತ ತುಂಬ ಸುಂದರವಾಗಿ ತೋರಿಸ್ತಾರೆ. ಹಾಗಾಗಿ ದ್ವಂದ್ವ ಅನಿವಾರ್ಯ, ಅದಿದೆ. ಈಗ ಹಗಲು ಬೇಕು ರಾತ್ರಿ ಬೇಡ ಅಂತ ನೀವು ಹೇಳಿದರು, ರಾತ್ರಿ ಆಗೋದೇ, ಹಗಲು ಬರೋದು ಬರದೆ. ಸಾವೇ ಬೇಡ ಅಂದರೂ ಸಾವು ಬರೋದು ಬರದೆ, ಮುಪ್ಪು ಬೇಡ ಅಂದ್ರೆ ಮುಪ್ಪು ಬರೋದು ಬರದೆ, ಖುಷಿ ಬೇಕು ದುಃಖ ಬೇಡ ಅನ್ನೋದು ಬರೋದೇ ಅದು. ಈ ಮೂಢರನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ.
ಬೇರೆ ಬೇರೆ ಮೂಡ್ ಬರ್ತಾನೆ ಇರ್ತದೆ, ಒಂದು ಸರ್ತಿ ಹೀಗೆ ಒಂದು ಸರ್ತಿ ಹಾಗೆ ಆಗ್ತಾನೆ ಇರುತ್ತೆ. ಅದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಡಬೇಕಾದ್ದೇನು ಅಂದರೆ ಅದನ್ನು ಒಂದು ಕಡೆ ಸಮನ್ವಯಗೊಳಿಸುವಂಥದ್ದು, ಅದರೊಳಗೆ ಸುಂದರವಾದ ಸಮನ್ವಯ ಇದೆ ತಾನಾಗಿ, ಅದನ್ನು ಕಂಡುಕೊಳ್ಳುವಂಥದ್ದು, ಅದೆರಡು ಅದ್ವೈತವಾಗುವಂತೆ ಸೇರಿ ಹೋಗುವಂತೆ ನೋಡಿಕೊಳ್ಳುವಂಥದ್ದು. ಹಾಗಾಗಿ ಈ ದ್ವಂದ್ವಗಳಿದೆಯಲ್ಲ ಅದೆಲ್ಲಿ ಕೂಡುತ್ತೆ ಅಂತ ನೋಡಬೇಕು ಅಂತ. ಉದಾಹರಣೆಗೆ ಶ್ರಮ ಅಂತ ಅಂದ್ಕೊಳ್ಳಿ, ಈಗ ಹಗಲು ಅಂತ ಅಂದ್ಕೊಳ್ಳಿ, ಹಗಲು ನೀವು ಶ್ರಮ ಮಾಡಿದರೆ ತಾನಾಗ ನಿದ್ದೆ ಬರುತ್ತೆ ಅಂತ. ಈ ಹಗಲಿನ ಶ್ರಮ ತಾನಾಗ ನಿಮ್ಮನ್ನು ನಿದ್ದೆ ಕರ್ಕೊಂಡು ಹೋಗುತ್ತೆ, ಸಮನ್ವಯ ಅದು ಅಂತ. ಸರಿಯಾಗಿ ನಿದ್ದೆ ಮಾಡಿದರೆ ತಾನಾಗಿ ಎಚ್ಚರ ಆಗುತ್ತೆ ನಿಮಗೆ. ಅರೆಬೆರ ನಿದ್ದೆ ಆದರೆ ಬೆಳಗ್ಗೆ ಹೇಳಕ್ಕೆ ಕಷ್ಟ ಆಗುತ್ತೆ. ಆದರೆ ಸರಿಯಾಗಿ ನಿದ್ದೆ ಮಾಡಿದರೆ ಹೇಳ್ದೆ ಕೇಳದೆ ಸುಮುಹೂರ್ತದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುತ್ತೆ. ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಾಗತ್ತೆ ಅಂತ. ಊಟ ಸರಿಯಾಗಿ ಮಾಡ್ತಾ ಇದ್ರೆ ಹಸಿವು ಚೆನ್ನಾಗಾಗ್ತಾ ಇರುತ್ತೆ. ಊಟ ಅಸ್ತವ್ಯಸ್ತ ಮಾಡಿದರೆ ಹಸಿವು ಹಾಳಾಗುತ್ತೆ. ಅದರಲ್ಲಿ ಅದು ನೋಡೋಕೆ ಎರಡು ಹೊರತು ನಿಜವಾಗಿ ಎರಡಲ್ಲ. ಅದು ಕೂಡುವ ಸ್ಥಾನ ಆಕಾಶ ಭೂಮಿ ಎಷ್ಟು ದೂರ ನೋಡಿ ಒಂದಕ್ಕೊಂದು. ಆದರೆ ನೀವು ಸಮುದ್ರದಲ್ಲೋ ಅಥವಾ ಯಾವ್ದಾದ್ರು ಬಯಲೆಲ್ಲ ನಿಂತು ನೋಡಿ, ದೂರದಲ್ಲೆಲ್ಲ ಒಂದು ಕಡೆ ಕೂಡಿರುತ್ತದೆ ಎರಡು ಹೋಗಿ. ಆ ಕೂಡುವ ಸ್ಥಾನವನ್ನು ನಾವು ಹುಡುಕಬೇಕು. ಅದನ್ನು ಕಂಡುಕೊಂಡ್ರೆ ಜೀವನ ಸಾರ್ಥಕ ಅನ್ನೋದು ಇವತ್ತಿನ ನಾನೇಕೆ ಹೀಗೆ ಪ್ರವಚನದ ವಸ್ತು. ಹಾಗಾಗಿ ನಾನು ಇರೋದೇ ಹೀಗೆ, ಆದರೆ ಅದರ ಮಧ್ಯದಲ್ಲಿ ಅದೆರಡನ್ನು ಕೂಡಿಸ್ಕೊಂಡು ದ್ವಂದ್ವಗಳನ್ನು ಕೂಡಿಸ್ಕೊಂಡು ಆ ಕೂಡುವಲ್ಲಿ ನಾವು ಸುಖವಾಗಿ ಇದ್ಬಿಡೋಣ. ಈ ಅಪ್ಪ ಅಮ್ಮನ ಮಡ್ಲಲ್ಲಿ ಇದ್ದ ಹಾಗೆ ಶಂಕರ ಪಾರ್ವತಿಯರೇ ಜೀವನ ಎಲ್ಲ ಅದೆರಡು ಸಂಧಿಸುವ ಸ್ಥಾನ ಹುಡುಕಿ ಆ ಸಂಧಿಯಲ್ಲಿ ಸಮಾರಾಧನೆ ಮಾಡುವಂಥ ಹೋಗಿ ಅಂತ. ನಿಜವಾದ ಅರ್ಥದ ಜೀವನದ ಸಮಾರಾಧನೆಯನ್ನು ಆ ಸಂಧಿಯಲ್ಲಿ ನಾವು ಮಾಡಬೇಕಾಗಿದೆ ಅನ್ನೋದನ್ನು ನೆನಪಿಸ್ಕೊಂಡು, ಇವತ್ತು ನಿನ್ನೆ ರಾತ್ರಿ ನಾವು ಹೊಸದ ಮೂರ್ತಿ ಬಳಗದ ಹತ್ರ ಮಾತನಾಡ್ತಾ ಇದ್ವು. ಅವರೊಂದು ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಶಂಕರ ಸ್ತೋತ್ರಗಳನ್ನೆಲ್ಲವನ್ನು ಕೂಡ ಆ ಸಂಸ್ಕೃತವನ್ನು ಸಂಗೀತಕ್ಕೆ ಅವರು ತಂದಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಸಮಾಜದ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅದರ ಬಗ್ಗೆ ಚರ್ಚೆ ಮಾಡ್ತಾ ಅವರೇ ಹೇಳಿದ್ರು, ಈಗ ಈ ಪ್ರವಚನ ಜೊತೆಗೆ ಸೇರೋದಿಲ್ವಾ ಅಂತ ಒಂದು ಪ್ರಶ್ನೆ ಬಂತು. ನೋಡಿ, ಎರಡು ಸೇರಿದೆ ಅಂತ. ಅದು ಕೂಡ ಅದು ಪ್ರವಚನ ಶಂಕರನಾದರೆ ಸಂಗೀತ ಪಾರ್ವತಿ ಅಂತ. ಅದು ಅಂದರೆ ಮಾತು ಅನ್ನೋದು ಹಾಗೆ ಅಂತ. ಅದು ಶಿವನಾದರೆ ಆ ಮಾತಿನ ಜೊತೆಗೆ ಸೇರಿ ಬರ್ತದೆ ನೋಡಿ. ಪೂರಕವಾಗಿರ್ತಕ್ಕಂಥ ಗೀತ, ವಾದ್ಯ, ಲಾಸ್ಯ ಅದೆಲ್ಲ ಪಾರ್ವತಿಗೆ ಸೇರಿದ್ದು. ಹೀಗೆ ಸಾಧ್ಯ ಇದು ಅಂತ ಅದನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ, ಆಕೆಯ ಪ್ರತಿಭೆ ಕೂಡ ಅದ್ಭುತವಾದದ್ದೇ. ನಾವು ಈ ಶ್ಲೋಕ ಇದ್ದಿದ್ದು ಒಂದು ಮಾತ್ರ, ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಮಾತ್ರ ಇದ್ದಿದ್ದು ಇವತ್ತು. ಅದು ಬೇರೆ ಸ್ತೋತ್ರ. ನಮ್ಮ ಮಧ್ಯೆ ಉದಾಹರಣೆ ತೊಗೊಂಡಿದ್ದು ನಾವು, ಚಾಂಪೆಯ ಗೌರಡದ ಸೇರಿಯ ಕಾಯಿನ್. ಆಕೆ ಕೂಡಲೇ ಪುಸ್ತಕ ಹುಡುಕಿ ತೆಗೆದು ಅದನ್ನು ಆಗಿಂದಾಗ ಅದನ್ನೊಂದು ರಾಗದಲ್ಲಿ ಹಾಡಿ ಆಯಿತು ಅಂತ ಆ ಕ್ಷಣದಲ್ಲಿ ಅಲ್ಲೇ ಅಂತ. ಅದನ್ನು ನಾವು ಸೂಚನೆ ಕೊಟ್ಟಿದ್ದಲ್ಲ. ನಾವು ಆ ಸ್ತೋತ್ರದ ಉದಾಹರಣೆ ತೊಗೊಂಡು ಹೇಳ್ತಾ ಇದ್ದಾಗೇನೆ ಆ ಸ್ತೋತ್ರಕ್ಕೆ ಹೋಗಿ ಆಕೆ ಅದನ್ನು ಹಾಡಿದಾಳೆ ಅದನ್ನು ಅಂತ. ನಿನ್ನೆ ಯಾವುದೋ ಒಂದು ಭವಾನಿ ಭುಜಂಗ ಪ್ರಯಾತ ಅಂತ ಒಂದು ಸ್ತೋತ್ರ ಇದೆ ಶಂಕರಾಚಾರ್ಯರದ್ದು. ಆಕೆ ಅದಕ್ಕೆ ಭಾಳ ಒಳ್ಳೆ ರಾಗವನ್ನು ಹಾಕಿದ್ದಾಳೆ. ಆಕೆ ಚೆನ್ನಾಗಿ ಹಾಡ್ತಾಳೆ. ಅದನ್ನು ದುರ್ಗಾ ರಾಗದಲ್ಲಿ ಹಾಡ್ಬೋದಲ್ಲ ಅಂತಂದು ನಾವು ನಿನ್ನೆ. ಆ ಕ್ಷಣದಲ್ಲೇ ದುರ್ಗಾ ರಾಗದಲ್ಲಿ ಹಾಡಿದ್ಲು ಅದನ್ನ ಅಂತ. ಅದಕ್ಕೆ ಒಂದು ಕ್ಷಣ ಕೂಡ ಬಿಡುವಿಲ್ಲ. ನಿಜವಾಗ್ಲೂ ಕೂಡ ಆಶ್ಚರ್ಯಪಟ್ಟು ನಾವು, ಒಂದು ನಿಮಿಷ ಕೂಡ ಸಮಯ ತಗೊಳ್ಳಿಲ್ಲ ಅಂತ. ಹಾಡ್ಬೋದಲ್ಲ ಅಂತ ಶುರುವಾಯಿತು ಕೂಡಲೇ ಅಂತ. ಹಾಗಾಗಿ ಅಂಥ ವಿಶಿಷ್ಟ ಪ್ರತಿಭಾ ಸಂಪತ್ತಿನ ವಸುಧ ತನ್ನ ದೊಡ್ಡ ಶಿಷ್ಯರ ಬಳಗ, ಅದರ ಜೊತೆಗೆ ಮತ್ತು ಮೂರ್ತಿ ಜೊತೆಗೆ ಶಂಕರ ಪಾರ್ವತಿ ಇಬ್ಬರು ಇದ್ದಾರೆ ಇವತ್ತು ಇಲ್ಲಿ. ವಸುಧ ಮತ್ತು ನರಸಿಂಹಮೂರ್ತಿ ಮತ್ತು ಇವರು ಶಿಷ್ಯರು. ಈತ ಈ ಛಾತ್ರ ಪುರಸ್ಕಾರಕ್ಕೆ ಭಾಜನನಾದವನು. ಇಲ್ಲಿಯೇ ಕೆಲವು ದಿನಗಳ ಮೊದಲು ತಬಲಕ್ಕೋಸ್ಕರ ಛಾತ್ರ ಪುರಸ್ಕಾರಕ್ಕೆ ಆತ ಭಾಜನನಾದವನು. ಇಲ್ಲೇ ಬಂದು ನುಡಿಸ್ತಾ ಇದ್ದಾನೆ ಕೆಲವು ದಿನದಲ್ಲಿ ಮತ್ತೆ. ಹಾಗಾಗಿ ಅವರನ್ನು ಮನಸಾರೆ ಹರಿಸ್ತಾ ಈ ಒಂದು ಸಂಗೀತ ಪ್ರವಾಹ ಶಂಕರರ ಕಡೆಗೆ ಹರಿದು ಹೋಗಲಿ. ಇನ್ನೂ ಹೆಚ್ಚು ಹೆಚ್ಚು ಶಂಕರಾಚಾರ್ಯರ ಸೇವೆಯನ್ನು ಈ ಮೂಲಕ, ಸಂಗೀತದ ಮೂಲಕ ಮಾಡೋ ಹಾಗಾಗಲಿ ಎನ್ನುವ ಆಶಂಸೆಯನ್ನು ಮಾಡ್ತೇವೆ. ಹಾಗೆ ಇಂದು 4 ವಲಯಗಳು, ಕುಮಟಾ ಮಂಡಲದ 4 ವಲಯಗಳು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾವೆ. ತಾರೇಶ್ವರ, ಹೆಗಡೆ, ಗುಡಿ ಅಂಗಡಿ ಮತ್ತು ಮಿರ್ಜಾನ್ ಎನ್ನುವ 4 ವಲಯಗಳು ಪೀಠಕ್ಕೆ ಇವತ್ತು ಸೇವೆ ಸಲ್ಲಿಸಿದ್ದಾವೆ. ಸುದೂರದ ಕರಾವಳಿ ತೀರದಿಂದ ಎಷ್ಟು ದೂರ ಇಲ್ಲಿವರೆಗೆ ಬಂದು ತಮ್ಮ ಪ್ರೀತಿಯನ್ನು, ತಮ್ಮ ನಿಷ್ಠೆಯನ್ನು, ಅಭಿಮಾನವನ್ನು ಈ ವಲಯಗಳು ಇಲ್ಲಿ ವ್ಯಕ್ತಪಡಿಸಿದ್ದಾವೆ. ವರದಿ ವಾಚನ ನಡೆದಿದೆ. ಹಾಗೆ ಕುಮಟಾ ಮಂಡಲದ ವರದಿ ವಾಚನ ಕೂಡ ನಡೀತು. ಕುಮಟಾ ಮಂಡಲದ ಈ ಸರ್ತಿಯ ಚಾತುರ್ಮಾಸ್ಯದ ಸೇವೆಯ ಮಂಗಲ ಅಂತ ಕಾಣ್ತದೆ ಇವತ್ತು. ಹಾಗಾಗಿ ಮಂಡಲದ ವರದಿ ಅದ್ಭುತವಾಗಿತ್ತು. 1500 ಕಾರ್ಯಕರ್ತರು ನಾವಿದೆ ಇವತ್ತು ತಯಾರು ಅಂತ ಅನ್ನುವಾಗ ಇನ್ನೂ ಹೆಚ್ಚಿದೆ ಸಂಖ್ಯೆ. ಅದು ನಮ್ಗೆ ಗೊತ್ತದು 1500 ಅಲ್ಲ ಅಂತ. ಅಂತಹ ಒಂದು ಮಂಡಲ
ಈ 4 ವಲಯಗಳ ಮೂಲಕವಾಗಿ ಇಂದು ತನ್ನ ಸೇವೆಯನ್ನು ಈ ಸಾರಿಯ ಚಾತುರ್ಮಾಸ್ಯಕ್ಕೆ ಪ್ರಯೋಜನ ಮಾಡ್ತಾ ಇದೆ. ಕುಮಟಾ ಮಂಡಲಕ್ಕೂ ಮತ್ತು ಈ 4 ವಲಯಗಳಿಗೂ ತುಂಬ ತುಂಬ ಆಶೀರ್ವಾದಗಳನ್ನು ಮಾಡ್ತಾ ಇನ್ನೂ ಹೆಚ್ಚು ಸೇವೆಯನ್ನು ನೀವು ಮಾಡುವಾಗಲಿ. ನಿಮ್ಮಲ್ಲಿ ಇನ್ನೂ ಹೆಚ್ಚಿದೆ, ನಮಗೆ ತೃಪ್ತಿ ಇದೆ, ಹಾಗಂತ ಇನ್ನೂ ಹಸಿವು ಕೂಡ ಇದೆ ನಿಮ್ಮ ಬಗ್ಗೆ ಅಂತ, ಎರಡು ಒಟ್ಟಿಗಿದೆ ಅಂತ. ಇವತ್ತು ದ್ವಂದ್ವದ ಪ್ರವಚನ ಆಗಿದ್ದರಿಂದ ಅದೆರಡನ್ನೂ ಹೇಳಬೇಕಾಗಿದೆ. ತುಂಬ ತೃಪ್ತಿ ಇದೆ ನಿಮ್ಮ ಬಗ್ಗೆ, ಹೊಟ್ಟೆ ತುಂಬಿದೆ, ಆದರೆ ತುಂಬ ಹಸಿವಿದೆ. ಯಾಕೆಂದರೆ ನಿಮ್ಗೆ ಇನ್ನೂ ಮಾಡೋಕ್ಕೆ ಸಾಧ್ಯತೆಗಳಿದೆ ತುಂಬ, ನೀವು ಮಾಡಬಲ್ರಿ ಅಂತ. ಸಾಮಾನ್ಯವಾಗಿ ಒಂದು ಮಠ, ಶಿಷ್ಯ, ಸಮಾಜ ಅಂತ ನೋಡಿದರೆ ಮೇರು ಶೃಂಗದ ಉತ್ತುಂಗದಲ್ಲಿ ನೀವಿದ್ದೀರಿ ಈಗಾಗಲೇ. ಅಂದರೆ ಸಂಘಟನೆ ಅಷ್ಟು ದೂರ ಹೋಗಿದೆ, ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ವ್ಯವಸ್ಥೆ ಹೀಗಿರ್ಬೋದು, ಒಂದು ಅಷ್ಟು ದೂರ ಹೋಗಿದ್ದೀರಿ ನೀವು. ಆದರೆ ಗುರಿ ಇನ್ನೂ ತುಂಬ ಮುಂದಿದೆ. ನಿಮ್ಮದು ಇಷ್ಟೇ ಅಲ್ಲ, ನಿಮ್ಮ ಶಕ್ತಿ ಇಷ್ಟೇ ಅಲ್ಲ, ಇನ್ನೂ ಭಾಳ ಜಾಸ್ತಿ ಇದೆ. ಮತ್ತುಳಿದ ಶಕ್ತಿಯನ್ನು ಹೊರತನ್ನಿ, ಇನ್ನೂ ಸದೃಢ ಸುಂದರ ಸಮಾಜವನ್ನು ಕಟ್ಟಿ ಗುರುಪೀಠಕ್ಕೆ ಇನ್ನಷ್ಟು ಹೆಮ್ಮೆಯನ್ನು, ಸಂತೋಷವನ್ನು ತನ್ನಿ ಎನ್ನುವ ಶುಭಾಶೀರ್ವಾದಗಳನ್ನು ಮಾಡ್ತಾ, ಅದೇ ಪರಿಸರದಿಂದಲೇ ಉದಿಸಿ ಬಂದ ಮಗುವೊಂದು ಇಂದು ನಮ್ಮ ಪಕ್ಕದಲ್ಲಿ ಕುಳಿತು ವಿಶೇಷವಾಗಿರ್ತಕ್ಕಂಥ ಪುರಸ್ಕಾರಕ್ಕೆ ಭಾಜನವಾಗಿದೆ. ಮೈತ್ರೇಯ, ಕುಮಾರ ಮೈತ್ರೇಯ. ಮೈತ್ರೇಯ ಯಾರ ಮಗ ಅಂದರೆ ಗುರು ಸೇವೆಯ ಮಗ ಅಂತ ಹಾಗನ್ಬೋದು ಅಂತ. ಅವನ ತಂದೆ ತಾಯಿ, ಆ ಕುಟುಂಬ ಗುರು ಸೇವೆಯ ಕುಟುಂಬ. ಅದು ಅಂತರವಳ್ಳಿ ಶ್ರೀಕಾಂತನಂತೂ ಸಂಪೂರ್ಣವಾಗಿ ಗುರುಮಠಕ್ಕೆ ಶರಣು ಎನ್ನುವ ಶ್ರೀಕಾಂತ. ಆ ಶ್ರೀಕಾಂತನಿಗೆ ಯೋಗ್ಯ ಪುತ್ರನೊಬ್ಬನ ಜನನಾಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಅವನು ಎಷ್ಟು ಚೆನ್ನಾಗಿ ಮಾತಾಡಿದ ಅಂತ, ಅದರಲ್ಲಿ ಏನು ಉಪ್ಪು ಖಾರ ಮಸಾಲ ಯಾವುದು ಹಾಕದೆ ತನ್ನ ಹೃದಯದಲ್ಲಿ ಏನಿದೆಯೋ ಅದನ್ನು ಹಾಗೆ ಹರಿಸಿ ಮಾತನಾಡಿದ್ದಾನೆ. ಪ್ರತಿಭಾ ಸಂಪನ್ನ, ಚಿನ್ನದ ಹುಡುಗ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಬೆಳಕಿನಲ್ಲಿ ಮಿಂಚಿದವನು, ಜೊತೆಗೆ ನೆಲ ಮರೆದೇ ಇದ್ದವನು ಅಂತ. ನೆಲವನ್ನು, ತನ್ನ ನೆಲೆಯನ್ನು ಮರೆದೇ ಇದ್ದವನು. ಅವನು ಇಲ್ಲಿ ಬಂದು ನಮ್ಮ ಹತ್ರ ಹೇಳಿದ ಅದೇ ವಿಷಯ. ಇದೆಲ್ಲ ಇದೆಯಲ್ಲ, ಅವನಿಗೆ ಏನೇನೋ ಚಿನ್ನದ ಪದಕ್ಕೆಲ್ಲ ಸುಮಾರು ಬಂದಿದೆಯಲ್ಲ, ಅದೆಲ್ಲ ಹೇಳಿಲ್ಲ ನಮ್ಮ ಹತ್ರ. ಅವನು ನಾನು ಛಾತ್ರ ಸಮಿತಿಯಲ್ಲಿದ್ದೇನೆ, ನಾನು ಕೆಲಸ ಮಾಡ್ತಾ ಇದ್ದೇನೆ ಮಠದಲ್ಲಿ ಛಾತ್ರ ಸಮಿತಿಯಲ್ಲಿ ಅಂತ ಭಾಳ ಹೆಮ್ಮೆಯಿಂದ ಆತ ಹೇಳ್ಕೊಂಡ ಅಂತ. ಹಾಗಾಗಿ ಮಗನಿಗೆ ಜನ್ಮ ಕೊಟ್ಟಿದ್ದು ಮಾತ್ರ ಅಲ್ಲ, ಮಗನಿಗೆ ಸಂಸ್ಕಾರವನ್ನು ಕೂಡ ಕೊಟ್ಟಿದ್ದಾರೆ ಆತನ ತಂದೆ ತಾಯಿಗಳು. ಹಾಗಾಗಿ ಆ ತಂದೆ ತಾಯಿಗಳಿಂದ ಅಭಿನಂದಿಸ್ತಾ, ಮೈತ್ರೇಯ ವಿಶ್ವಕ್ಕೆಲ್ಲ ಮಿತ್ರರಾಗಿ, ಇಡೀ ಸಮಾಜಕ್ಕೂ ಮಿತ್ರನಾಗಿ ಮೈತ್ರಿಯನ್ನೇ ಎಲ್ಲೆಡೆ ಹರಡ್ತಾ ಬದುಕಿ ಬಾಳಿ ಬೆಳಗಲಿ, ಬಾಳ ಕಾಲ ಎಂದೂ ಇರಬೇಕು ಗುರುಗಳ ಆಶೀರ್ವಾದ ಅಂತ ಕೇಳಿದ್ದಾನೆ. ಇದೆ ನಿನಗೆ ಎಂದೆಂದೂ ಗುರುಪೀಠದ ಕೃಪೆ, ಗುರುಪೀಠದ ಆಶೀರ್ವಾದದಲ್ಲಿ ನೀನು ಸದಾ ಸುರಕ್ಷಿತ. ಆದರೆ ನಿನ್ನ ಸಾಧನೆಯನ್ನು ಇನ್ನಷ್ಟು ಮತ್ತಷ್ಟು ನೋಡುವ ತವಕ ನಮಗೆ ಅಂತ. ಹಾಗಾಗಿ ಇಲ್ಲೊಂದು ಸುಂದರವಾಗಿರ್ತಕ್ಕಂಥ ಸಮನ್ವಯವನ್ನು ಈ ಗುರು ಶಿಷ್ಯ ದ್ವಂದ್ವದಲ್ಲಿ ಒಂದು ಅದ್ವೈತವನ್ನು ನಾವು ಕಾಣೋಣ ಅನ್ನೋ ಮಾತನ್ನು ಹೇಳ್ತಾ, ಇನ್ನೊಂದು ದ್ವಂದ್ವ ಯಾವುದು ಇವತ್ತು ಅಂದರೆ, ಈ ವಾನರ ರಾಜ ಸುಗ್ರೀವ ಅಂತ ಕನ್ನಡದಲ್ಲಿ ಬಂದಿತ್ತು ಇತ್ತೀಚೆಗೆ. ಭಾರತಿ ಪ್ರಕಾಶನದವರು ಕನ್ನಡದಲ್ಲಿ ವಾನರ ಮಹಾರಾಜ ಸುಗ್ರೀವನ ಕುರಿತು, ರಾಮಸೇವಕ ಸುಗ್ರೀವನ ಕುರಿತು ಒಂದು ಪುಸ್ತಕವನ್ನು ತಂದಿದ್ದರು. ಇವತ್ತು ಮತ್ತೆ ವಾನರ ರಾಜ ಸುಗ್ರೀವ ಅಂದಾಗ ನಮಗೆ ಆಶ್ಚರ್ಯ ಆಯಿತು. ಮೊನ್ನೆ ಆಗಿದೆಯಲ್ಲ, ಏನಾದ್ರು ಮರ್ತು ಹೋಗಿ ಮತ್ತೆ ಪುನಃ ಬಂತ ಅಂತ. ಇಲ್ಲ, ದ್ವಂದ್ವ ಅದು ಅಂತ ಇಂಗ್ಲೀಷಲ್ಲಿ ಬಂದಿದೆ ಇವತ್ತು. ಅದೇ ಕೃತಿ ಅಖಿಲ ಬರೆದಿರ್ತಕ್ಕಂಥ ಅದೇ ವಾನರ ರಾಜ ಸುಗ್ರೀವ ಕೃತಿ ವೇಣುಗೋಪಾಲರ ಶ್ರಮದಲ್ಲಿ ಅದು ಆಂಗ್ಲ ಭಾಷೆಗೆ ತರ್ಜುಮೆ ಆಗಿದೆ. ಅವರಿಗೂ ಎಲ್ಲ ಅರ್ಥ ಆಗಲಿ. ಸುಗ್ರೀವ ಅಂದರೆ ಯಾರು, ರಾಮ ಅಂದರೆ ಏನು, ರಾಮ ಭಕ್ತಿ ಅಂದರೆ ಏನು, ಸಖ್ಯ ಅಂದರೆ ಏನು. ಒಂದು ಕಾಲದಲ್ಲಿ ಈ ಆಂಗ್ಲರು ನಮ್ಮೆಲ್ಲರನ್ನು ಸೇರಿ ಒಟ್ಟು ಕಪಿಗಳು ಅಂತ ಹೇಳಿದವರು ಅಂತ, ಇಡೀ ಭಾರತ ಎಲ್ಲವನ್ನೂ ಕೂಡ ವಾನರ ಮಾಡಿ ಹಾಕಿದವರು. ಹಾಗಾಗಿ ಅವರಿಗೆ ಅರ್ಥ ಆಗಲಿ. ಈ ಆರ್ಯ ದ್ರಾವಿಡ ಭೇದ ಮಾಡುವಾಗ ದಕ್ಷಿಣ ಭಾರತದಲ್ಲಿ ಕಪಿಗಳ ಸೈನ್ಯ ಪ್ರಶಾಲವಾಗಿದ್ದು ದಕ್ಷಿಣ ಭಾರತದಲ್ಲಿ. ಇವರೆಲ್ಲ ದ್ರಾವಿಡರು, ಆರ್ಯರು ದ್ರಾವಿಡರನ್ನು ಮಂಗಗಳಾಗಿ ಮಾಡಿಬಿಟ್ಟಿದ್ದಾರೆ, ಹೀಗೆಲ್ಲ ಹೇಳಿದವರು ಅವರು ಆ ಕಾಲದಲ್ಲಿ, ಇವತ್ತಿನ ಕಾಲದಲ್ಲೆಲ್ಲ. ಆದರೆ ಅವರಿಗೆ ತಿಳಿಯಪಡಿಸೋದಕ್ಕೆ ಸುಗ್ರೀವ ಕೂಡ ಆರ್ಯನೇ ಅಂತ. ಸುಗ್ರೀವನನ್ನು ಸೀತೆ ಆರ್ಯ ಅಂತ ಕರೀತಾಳೆ ರಾಮಾಯಣದಲ್ಲಿ, ಆರ್ಯ ಅಂತ ಕರೀತಾಳೆ ಅಂತ. ಅಂದರೆ ಆರ್ಯತ್ವ ಅನ್ನೋದು ಒಂದೊಂದು ಜಾತಿ ಅಲ್ಲ, ಅದೊಂದು ಪ್ರದೇಶವಾಚಿ ಅಲ್ಲ, ಅದು ಸಂಸ್ಕಾರವಾಚಿ, ಸಜ್ಜನಿಕೆಯ ಬಗ್ಗೆ ಇರ್ತಕ್ಕಂಥ ಪದ ಅದು ಅಂತ. ಹಾಗಾಗಿ ಆ ಒಂದು ದ್ವಂದ್ವ, ಅವರೊಂದು ಅದ್ವೈತ ಇದೆ. ಆಂಗ್ಲದಲ್ಲೂ ಅದೇ ಸುಗ್ರೀವನೇ, ಅದೇ ಸಖ್ಯವೇ, ರಾಮ ಸಖ್ಯವೇ, ರಾಮ ಸೇವೆಯೇ ಕನ್ನಡದಲ್ಲಿ ಕೂಡ ಅದೇ ಅಂತ. ಆ ಪುಸ್ತಕ ನಮ್ಮಲ್ಲಿ ಯಾರು ಆಂಗ್ಲರಿದ್ದಾರೋ ಅಂದರೆ ಹಾಗಲ್ಲ, ಇವತ್ತು ನಮ್ಮ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ. ಮೊನ್ನೆ ಪಿ ಜೆ ಭಟ್ರು ಬಂದು, ಇಸ್ರೋ ನಮ್ಮ ಪಿ ಜೆ ಭಟ್ರು ಬಂದು ಸೌರವ್ಯೂಹದ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ಕೊಡ್ತಾಯಿದ್ರು. ಆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಕನ್ನಡದಲ್ಲಿ ಮಾತ್ರ ಹೇಳಿ,
ಇದು ಅರ್ಥ ಆಗದಿದ್ದರೆ ಇಂಗ್ಲೀಷಲ್ಲಿ ಪುನಃ ಹೇಳಿ ಅರ್ಥ ಮಾಡಿಸ್ತಾ ಇದ್ರು ಅವರು ಅದನ್ನು. ನಾವು ಇಲ್ಲಿವರೆಗೆ ಬಂದು ತಲುಪಿದ್ದೇವೆ ನಮ್ಮ ಸಮಾಜ. ನಮ್ಮ ಮಕ್ಕಳು ಕೂಡ, ಮಕ್ಕಳು ತಪ್ಪಲ್ಲ ಪಾಪ, ಖಂಡಿತ ಆ ಮಕ್ಕಳ ಮೇಲೆ ನಮಗೆ ತುಂಬ ಪ್ರೀತಿ ಇದೆ. ಆದರೆ ನಮ್ಮಲ್ಲಿ ಅನೇಕ ಮಕ್ಕಳ ನಿರೂಪಣೆ ಮಾಡಬೇಕು ಅನ್ನೋ ಕಾನೂನಿದೆ ಈ ನಮ್ಮ ಚಾತುರ್ಮಾಸ ಸಮಯದಲ್ಲಿ. ಮಕ್ಕಳ ನಿರೂಪಣೆ ಮಾಡ್ತಾ ಇರುವಂಥದ್ದು. ಎಷ್ಟೋ ಮಕ್ಕಳ ಸಮಸ್ಯೆ ಏನು ಅಂದರೆ ಅವರಿಗೆ ಕನ್ನಡ ಬರೆದು ಓದಿ ಮಾಡೋದು ಕಷ್ಟ, ಬೇಗ ಬೇಗ ಓದೋದಂತೂ ಭಾಳ ಕಷ್ಟ. ಹಾಗಾಗಿ ಈ ನಿರೂಪಣೆಯನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಕನ್ನಡದಲ್ಲಿ ಓದ್ತಾರೆ ಅವರು. ಅಂಥ ಸ್ಥಿತಿ ಇದೆ. ನಮ್ಮದೇ ಮಕ್ಕಳು, ನಮ್ಮದೇ ಕುಡಿಗಳು, ಅವರನ್ನು ನಾವು ಆಂಗ್ಲಕ್ಕೆ ಮಾರಿಬಿಟ್ಟಿದ್ದೇವೆ ಅಂತ. ಅವರಿಗೆ ಕನ್ನಡ ಓದೋಕ್ಕೆ ಕಷ್ಟ ಆಗ್ತಾ ಇದೆ, ಕನ್ನಡ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅಂಥ ಸ್ಥಿತಿ ತಂದಿದ್ದೇವೆ ನಾವು. ಹಾಗಾಗಿ ಅದನ್ನು ನೆನಪಿಸ್ಕೊಂಡು ಹೇಳಿದ್ವು ನಾವು. ಆಗಲಿ ನಾವು ನಮ್ಮ ಮಕ್ಕಳನ್ನ ಆಂಗ್ಲರನ್ನ ಮಾಡೋಕ್ಕಿಂತ ಆಂಗ್ಲರನ್ನ ನಮ್ಮವರನ್ನ ಮಾಡೋ ಪ್ರಯತ್ನ ಮಾಡೋಣ. ಆ ದಿಕ್ಕಿನಲ್ಲಿ ಈ ಪುಸ್ತಕ ಒಂದು ಕಿರು ಹೆಜ್ಜೆಯನ್ನು ಇಡಲಿ ಎನ್ನುವ ಆಶಂಸೆ ಮಾಡ್ತಾ ಇಂದು ಸೇರಿದ ಸಕಲರಿಗೂ ಶ್ರೇಯಸ್ಸನ್ನು ಹಾರೈಸ್ತೇವೆ. ಇನ್ನೊಮ್ಮೆ ನೆನಪಿಸ್ತೇವೆ, ನಿಮ್ಮ ಜೀವನದಲ್ಲಿ ಎಲ್ಲೇ ಎರಡು ಕಾಣಲಿ, ನಿಮಗೆ ಸರಿಯಾಗಿ ಕಾಣ್ತಿರೋದು ನೋಡಿ, ಎಲ್ಲೋ ಒಂದು ಕಡೆ ಎರಡು ಕೂಡಿದೆ ಅಂತ, ಎಲ್ಲೋ ಒಂದು ಕಡೆ ಸಮನ್ವಯ ಇದೆ ಅಂತ. ಅದನ್ನು ನೋಡುವ ಕಣ್ಣನ್ನು ಬೇಡ್ಕೊಳ್ಳಿ ರಾಮನ ಚರಣದಲ್ಲಿ, ಗುರು ಸನ್ನಿಧಿಯಲ್ಲಿ. ಬದುಕು ಖಂಡಿತವಾಗಿ ಸುಖಮಯ, ಖಂಡಿತವಾಗಿ ಶಾಂತಮಯ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಕೂಡದ ಎರಡು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ಸೇರಿರ್ತದೆ. ಆ ಸೇರುವಿಕೆಯನ್ನು, ಆ ಅದ್ವೈತವನ್ನು ಕಾಣೋಣ, ಅಲ್ಲಿ ಒಂದಾಗೋಣ, ಅಲ್ಲಿ ನಿಜವಾದ ಆನಂದವನ್ನು, ನಿಜವಾದ ನೆಮ್ಮದಿಯನ್ನು ಪಡೆಯೋಣ ಎನ್ನುವ ಆಶಂಸೆಯನ್ನು ಮಾಡ್ತಾ ಇನ್ನೊಮ್ಮೆ ಕೊನೆಯಲ್ಲಿ ಮಂಗದ ರೂಪವಾಗಿ ಇದೇ ಪದವನ್ನು ಇನ್ನೊಮ್ಮೆ ನೀವು ಕೇಳ್ತೀರಿ. ಈಗ ಆ ಪದ ಕೇಳ್ತಾ ರಾಮನ ಪದದಲ್ಲಿ ಶಂಕರ ಪಾರ್ವತಿಯರ ಆ ಎರಡು ಪದಗಳು, ಒಂದು ಪದ ಶಂಕರನದು, ಒಂದು ಪದ ಪಾರ್ವತಿ ಇದ್ದು, ಆ ಎರಡೂ ಪದಗಳಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ಇಡೀ ನಿಮಗೆಲ್ಲ ಶುಭವಾಗಲಿ, ಶ್ರೇಯಸ್ಸಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪೂರ್ಧರಾಭ್ಯಾಂ ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ. ನಗೇಂದ್ರ ಕನ್ಯಾ ಋಷಕೇತನಾಭ್ಯಾಂ ನಗೇಂದ್ರ ಕನ್ಯಾ ಋಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ನಮಃ ಶಿವಾಭ್ಯಾಂ. ನಮಃ ಶಿವಾಭ್ಯಾಂ ನಗೇಂದ್ರ ಕನ್ಯಾ ಋಷಕೇತನಾಭ್ಯಾಂ ನಗೇಂದ್ರ ನಗೇಂದ್ರ ಕನ್ಯಾ ಋಷಕೇತನಾಭ್ಯಾಂ ನಗೇಂದ್ರ ಕನ್ಯಾ ಋಷಕೇತನಾಭ್ಯಾಂ ನಮೋ ನಮಃ
नमः शिवाभ्यां नवयौवनाभ्यां नगेन्द्रकन्या वृषकेतना शिवाभ्यां नवयौवनाभ्यां परस्पराश्लिष्ट नगेन्द्रकन्या ऋषकेतनाभ्यां नगेन्द्रकन्या ऋषकेतनाभ्यां नमो नमः शङ्कर पार्वतीभ्यां नमो नमः शङ्कर पार्वतीभ्यां नमो नमः शङ्कर पार्वतीभ्यां नमो नमः शङ्कर पार्वतीभ्यां नमो नमः शङ्कर पार्वतीभ्यां